ಸರ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಈಸ್ ದ ಬಂಡಲ್ ಆಫ್ ನಾಲೆಡ್ಜ್. ಮತ್ತು ಆ ನಾಲೆಡ್ಜ್ನ ಅವ್ರು ಇಟ್ಕೋತಾ ಇಲ್ಲ. ಈಸ್ ಪಾಸಿಂಗ್ ಆನ್ ದಟ್ ನಾಲೆಡ್ಜ್ ಟು ದಿ ಫ್ರಾಟರ್ನಿಟಿ ಫಾರ್ ದಿ ಹ್ಯೂಮನ್ ಕೈಂಡ್, ಎಸ್ಪೆಷಲಿ ಮೈಸೂರಲ್ಲಿ. ಅವ್ರನ್ನ ಕಾಲ್ ಕೊಟ್ಟರೆ, ಕ್ಯಾನ್ ಯು ಬಿಲೀವ್, at least 2 lakh people will gather for a social cause, and Karnataka Bank has seen it. Whether he is doing for himself, no, he is doing it for the benefit of all. So with a big round of applause, so much respect for you. Thank you so much, sir. I request to Sri Hari sir for 4 days. ನಮಸ್ತೆ ಎಲ್ಲರಿಗೂ. ನನ್ನನ್ನು ನಿಮ್ಮೊಳಗೆ ಒಬ್ಬ ಬಂದು ತಂದುಕೊಡು. ನಿಮ್ಮ ಒಬ್ಬ ಬ್ಯಾಂಕರ್ ಅರ್ಲಿಯರ್ 84 to 94 OBC-ನಲ್ಲಿದ್ದೆ. ಸೊ ಆ ಬ್ಯಾಂಕಿಂಗ್ ಫ್ರೆಟರ್ನಿಟಿ ಆತ್ಮೀಯತೆ ಕೂಡ ನಿಮ್ಮ ಜೊತೆ ಬರ್ಬೋದು. ಥ್ಯಾಂಕ್ಸ್ ಟು ಕಿಶೋರ್, ಥ್ಯಾಂಕ್ಸ್ ಟು ಮಂಜುನಾಥ್, ಥ್ಯಾಂಕ್ಸ್ ಟು ಬದ್ರಿ ಪ್ರಸಾದ್, ಥ್ಯಾಂಕ್ಸ್ ಟು ಅವಿನಾಶ್, ಮೈ ಡಿಯರ್ ಫ್ರೆಂಡ್. ಒಂದು ಕೆಲವು ಪ್ರಶ್ನೆಗಳು ನಿಮಗೆ ಒಂದು ಥಾಟ್ ಪ್ರೊಸೆಸನ್ನು ಕೊಡೋ ದೃಷ್ಟಿಯಿಂದ ಅಷ್ಟೇ. ಕಿಶೋರ್ ಈಗ ತಾನೇ ಹೇಳಿದ್ರು, ಊಟ ಇಲ್ಲದೆ ನಾವೊಂದು ಸುಮಾರು 1-2 ದಿನ 3 ದಿನ ಇರ್ಬೋದು, ಸಾಯಲ್ಲ. ನೀರು ಅಥವಾ ಕಾಫಿ, ಟೀ, ಜ್ಯೂಸ್ ಇಲ್ಲದೆ ಬಹುಶಃ 1-2 ದಿನ ಆರಾಮದಲ್ಲಿರ್ಬೋದು. ಆದರೆ 20 ಸೆಕೆಂಡ್ಗಿಂತ ಜಾಸ್ತಿ ಉಸಿರಾಡೋದೇ ಇರೋಕ್ಕಾಗಲ್ಲ. ಟ್ರೈ ಮಾಡ್ಬೋದು. ಸುಮ್ಮನೆ ಮೂಗು ಮುಚ್ಕೊಂಡು ಎಷ್ಟೊತ್ತಿರ್ತೀವಿ ಅಂತ ನೋಡಿ. ಕಷ್ಟ ಆಯ್ತಂದರೆ ಕಣ್ಣು ಮುಚ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ, ಪ್ಲೀಸ್ ಟ್ರೈ. ಸುಮ್ಮನೆ ಮೂಗು ಮುಚ್ಕೊಳ್ಳಿ ಅಷ್ಟೇ, ಚೀಟಿಂಗ್ ಮಾಡಬೇಡಿ. ಮೂಗು ಮುಚ್ಕೊಳ್ಳಿ ಸಾಕು, ಕಣ್ಣು ಮುಚ್ಚಿ ಕೌಂಟ್ಸ್ ಕೊಟ್ಕೊಳ್ಳಿ ನೀವೇ. 1 2 3 4 5 ಹೀಗೆ ಎಷ್ಟು ಕೌಂಟ್ ಕೊಡೋಕ್ಕಾಗತ್ತೆ ಕೊಡಿ. ಎಷ್ಟೊತ್ತಾಯಿತು? ಒಂದು 10 ಸೆಕೆಂಡ್, ಕೆಲವರಿಗೆ 20 ಸೆಕೆಂಡ್, 30 ಸೆಕೆಂಡ್. ತುಂಬ ಸಾಧನೆ ಮಾಡಿದವ್ರಿಗೂ ಕೂಡ 2 ನಿಮಿಷ ಅಷ್ಟೆ. ತುಂಬ ಸಾಧನೆ ಮಾಡಿದರೆ 2 ನಿಮಿಷ ಉಸಿರಿಡ್ಬೋದು ಅಂತಂದರೆ. ಸೊ ಇಂಪಾರ್ಟೆನ್ಸ್ ಆಫ್ ಏರ್. ಈ ಇನಿಷಿಯೇಟಿವ್ ಯಾಕೆ ಅಂತ ಅಷ್ಟೆ. ಕಿಶೋರ್ ಅವ್ರು ಯಾಕೆ ತೊಗೊಂಡ್ರು, ಬದ್ರಿ ಅವ್ರು ಯಾಕೆ ಇದೆಲ್ಲ ಇನಿಷಿಯೇಟಿವ್ ತೊಗೊಂಡ್ರು ಅಂತ. ಎಷ್ಟು ಜನರ ಹತ್ರ ವೆಹಿಕಲ್ ಇದೆ? ಎಲ್ಲರ ಹತ್ರ ವೆಹಿಕಲ್ ಇದೆ ಅಲ್ವಾ? ನಮ್ಗೆ ಎಷ್ಟು ಕಾಮನ್ ಸೆನ್ಸ್, ಇಂಟೆಲಿಜೆನ್ಸ್ ಇದೆ ಅಂತಂದರೆ ವೆಹಿಕಲ್ನ ಪೀರಿಯಾಡಿಕಲ್ ಸರ್ವಿಸ್ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ಡೆಫಿನೆಟ್ಲಿ ಮಾಡಿಸಿದ್ದೀರಿ ಅಲ್ವಾ? 500 ಕಿಲೋಮೀಟರ್ ಆಚೆ ಈಚೆ ಆಗಿರ್ಬೋದು ಅಷ್ಟೇ, ಆದರೆ ಮಾಡಿಸಿದ್ದೀವಿ. ಬಾಡಿ 50,000 1 ಲಕ್ಷದ ಗಾಡಿಗೆ ನಾವು ಇಷ್ಟು ಸರ್ವಿಸ್ ಮಾಡ್ಸೋಕ್ಕೆ ಕೇರ್ ತಗೊಳ್ತೀವಿ. ಕಂಪ್ಯೂಟರ್ ಕೆಟ್ಟೋದ್ರೆ ನಾವು ಕೇರ್ ತಗೋತೀವಿ. ಫೋನ್ ಏನಾದರೂ ಒಂಚೂರು ಜಾಮ್ ಆಯಿತು ಅಂದರೆ ಕೇರ್ ತಗೋತೀವಿ, ಹೋಗಿ ಸರ್ವಿಸ್ ಸೆಂಟ್ರಿಗೆ ಹೋಗ್ತೀವಿ. ಬಾಡಿಯನ್ನು ಯಾವ ಸರ್ವಿಸ್ ಸೆಂಟ್ರಿಗೆ ಬಿಟ್ಟಿದ್ದೀರಿ? ಪ್ರಶ್ನೆ ಇದು. ಉತ್ತರ ನೀವೇ ಹುಡ್ಕೋಬೋದು. ಹ್ಯಾವ್ ವಿ ಲೆಫ್ಟ್ ಅವರ್ ಬಾಡಿ ಫಾರ್ ಸರ್ವಿಸಿಂಗ್ ಪೀರಿಯಾಡಿಕಲಿ? ಮಾಡಿದ್ದೀವಾ? ವೆರಿ ಗುಡ್. ಏನು ಮಾಡ್ತೀರಿ ಸರ್? ಯೋಗ ಇಸ್ ನಾಟ್ ಸರ್ವಿಸಿಂಗ್, ಇಟ್ಸ್ ಮೇಂಟೆನೆನ್ಸ್. ಸರ್ವಿಸಿಂಗ್ ಯಾವುದು? ಈಗ ನಿಮಗೆ ಇವತ್ತು ರಜೆನಾ? ಇವತ್ತು ರಜೆ ಅಲ್ವಾ? ಯಾಕೆ ಕೊಟ್ಟಿದ್ದಾರೆ ರಜೆ? ಇವತ್ತು ನಾಳೆ 2 ದಿನ ಯಾಕೆ ಕೊಟ್ಟಿದ್ದಾರೆ ರಜೆ? ರಿಲ್ಯಾಕ್ಸ್ ಆಗಿ. ಯಾಕೆ 5 ದಿನ ಕೆಲಸ ಮಾಡಿದ್ದೀರಿ, 6 ದಿನ ಕೆಲಸ ಮಾಡಿದ್ದೀರಿ, ನಿಮಗೆ 1 ದಿನ ಬ್ರೇಕ್ ಬೇಡವಾ? ಹಾಗೆ ಬಾಡಿಗೆ ಬ್ರೇಕ್ ಬೇಡವಾ? ತಿಂತಾನೇ ಇದ್ದೀವಿ, ಯೋಚನೆ ಮಾಡ್ತಾನೇ ಇದ್ದೀವಿ, ಲಂಗ್ ಬ್ರೀತ್ ಆಗ್ತಾನೇ ಇದೆ, ಹಾರ್ಟ್ ಹೊಡ್ಕೋತಾನೇ ಇದೆ, ಡೈಜೆಷನ್ ಅದೊಂದು ಮಿಕ್ಸಿ ರುಬ್ತಾನೇ ಇದೆ. ರೆಸ್ಟೇ ಕೊಟ್ಟಿಲ್ಲ ಅದಕ್ಕೆ. ಮೈಂಡಿಗೆ ರೆಸ್ಟೇ ಕೊಟ್ಟಿಲ್ಲ. ನಿದ್ದೆಲೂ ಕೂಡ ಹಿಂದಿನ ದಿನ, ಈಗೆಲ್ಲ ಫೋನ್ಸ್ ಎಲ್ಲ ಚೆನ್ನಾಗಿ ಬಂದ್ಬಿಟ್ಟು ಹಿಂದಿನ ದಿನ ಯಾರಿಗೋ ಒಂದು ಗುಡ್ ಈವ್ನಿಂಗೋ ಏನೋ ಒಂದು ಮೆಸೇಜ್ ಕಳಿಸಿದಿರಿ, ಅರ್ಧರಾತ್ರಿ ಲೆಕ್ಚರ್ ಆಗ್ಬಿಡುತ್ತೆ, ಅವ್ರು ರಿಪ್ಲೈ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ. ರೆಸ್ಟೇ ಕೊಟ್ಟಿಲ್ಲ ನಾವು. ರೆಸ್ಟ್ ಬೇಕಾ ಬೇಡವಾ? ಒಂದು ಪದಾರ್ಥವನ್ನು ಬಳಸ್ತಾನೇ ಇದ್ದರೆ ಏನಾಗುತ್ತದು? ಬೇಗ ಬೇಗ ಅದರ ಆಯುಸ್ ಕಳೆದೋಗಲ್ವಾ?
ಕಣ್ಣು ನೋಡ್ತಾನೇ ಇದೆ ಫೋನನ್ನು. ನಾರ್ಮಲಿ ನಮ್ಮ ಕಣ್ಣು ಹಿಂಗೆ ನೋಡಬೇಕಾಗಿತ್ತು, ವೈಡ್ ಆ್ಯಂಗಲಲ್ಲಿ ನೋಡಬೇಕಾಗಿತ್ತು. ಯಾವ ಆ್ಯಂಗಲಲ್ಲಿ ನೋಡ್ತಾ ಇದೆ ಈಗ? ಇಷ್ಟೇ ಆ್ಯಂಗಲಲ್ಲಿ ನೋಡ್ತಾ ಇದೆ. ನಿಮ್ಗೆ ಸಿಗ್ತಾ ಇರೋದು ಇಷ್ಟಾಗಲ ಜಾಗ, ಬರೀ 3 ಇಂಚ್ ಜಾಗದಲ್ಲಿ ನೋಡ್ತಾ ಇದ್ದೀವಿ ನಾವು. ಅಂದರೆ ಕಣ್ಣು ಸ್ಕ್ವೀಸ್ಡ್ ಆಗ್ತಾ ಇಲ್ವಾ? ಆ ನರಗಳು ಸ್ಕ್ವೀಸ್ ಆಗ್ತಾ ಇಲ್ವಾ? ಆ ಬ್ರೈನ್ ಪವರ್ ಎಲ್ಲಿ ಎಳ್ಕೊತಾ ಇದೆ? ಎನರ್ಜಿ ಎಳ್ಕೊತಾ ಇದೆ. ನೋಡ್ತಾ ಇದ್ದೀವಿ, ಏನೋ ಕೇಳಿಸ್ಕೊತಾ ಇದ್ದೀವಿ, ಒಂದು ಅರ್ಥ ಆಗ್ತಾ ಇಲ್ಲ. ಸೊ ಕಾನ್ಸೆಪ್ಟ್ ಈಸ್ ಬ್ಯಾಕ್ ಟು ಹೆಲ್ತ್ ಅಂತ. ಬ್ಯಾಕ್ ಟು ಹೆಲ್ತ್ ಅಂದರೆ ನೀವು ಅಂದ್ಕೊಂಡಿದ್ದೀರಿ ನಾವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ. ಯಾರಾದರೂ ಅನಾರೋಗ್ಯ ಇರೋರಿಗೆ ಮಾತ್ರ ಗೊತ್ತಾಗತ್ತೆ ಅನಾರೋಗ್ಯದ ಬೆಲೆ ಏನು, ಆರೋಗ್ಯದ ಬೆಲೆ ಏನು ಅಂತ. ಜ್ವರ ಬಂದಿದೆ, ಫಸ್ಟ್ ಡೇ ಮನೆಯವರ ಕೇರ್ ಹೇಗಿರುತ್ತೆ? ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಫಸ್ಟ್ ಡೇ ಕೇರ್ ಹೇಗಿರುತ್ತೆ? ತುಂಬ ಆತ್ಮೀಯವಾಗಿ ಕೇರ್ ಇರುತ್ತೆ. ಏನಾಗೋಯ್ತು ನಮ್ಮ ಮನೆಯವ್ರಿಗೆ ಅಂತ ಒಂದು ಕೇರ್ ಇರುತ್ತೆ. 2ನೇ ದಿನ ಆದಮೇಲೆ ಸ್ವಲ್ಪ ಕೇರ್ ಕಮ್ಮಿ ಆಗುತ್ತೆ. 3ನೇ ದಿನ, 4ನೇ ದಿನ ಅಯ್ಯ ಇದ್ದದ್ದೇ ಇದು. ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದಿಸ್ ಈಸ್ ಪ್ರಾಕ್ಟಿಕಲ್ ಲೈಫ್. ಈಗ ನಿಮಗೆ ನಿಮ್ಮ ಮನೆಯವರ ಸ್ನೇಹಿತರ ಸಿಂಪತಿ, ಆ್ಯಪಲ್ಲು, ಮೂಸಂಬಿಗಳು ಬೇಕಾ, ಅಥವಾ ನಮಗೆ ಸೊಲ್ಯೂಷನ್ಸ್ ಬೇಕಂತ? ಬೀಯಿಂಗ್ ಫಿಟ್ ಟಿಲ್ ದ ಎಂಡ್, ದ ಲಾಸ್ಟ್ ಡೇ ಯು ಬ್ರೀತ್. ನಾವು ಸಾಯೋದು ಅಂತ ಹೇಳಲ್ಲ, ದ ಲಾಸ್ಟ್ ಮೂಮೆಂಟ್ ಯು ಬ್ರೀತ್, ಅಲ್ಲಿವರೆಗೆ ನಾವು ಫಿಟ್ ಆಗಿರ್ತೀವ ಅಂತ. ಯಾರ ಹಂಗಲ್ಲೂ ಇಲ್ಲದೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇದ್ದಾರೆ, ಅವ್ರ ಪ್ಲ್ಯಾನ್ ಆಗದೆ 35 ವರ್ಷದ ಮುಂಚೆ ನಮ್ಮ ತಂದೆ ಹೋಗ್ಬಿಟ್ರು. ಒಬ್ಬರೇ ಇದ್ದರು. ಕಳೆದ ಒಂದು 8-10 ವರ್ಷದಿಂದ ಅವ್ರಿಗೆ ಮರುವು, ಮೂಮೆಂಟ್ ಮಾಡೋಕ್ಕಾಗಲ್ಲ, ಹೈಲಿ ಡಯಾಬಿಟಿಕ್ಕು, ಅವೆಲ್ಲ ನೋಡ್ಕೋತಾ ಇದ್ದೀವಿ, ಫೈನ್. ಆದರೆ ಅವ್ರಿಗೆ ಎಷ್ಟು ಮುಜುಗರ ಆಗುತ್ತೆ ಅಂತಂದರೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು. ದೊಡ್ಡವರಿಗೆ ಮುಜುಗರ ಆಗುತ್ತೆ, ಮಕ್ಕಳ ಹತ್ರ ಕೆಲಸ ಮಾಡಿಸ್ಕೋಬೇಕು, ನಾವು ಏನೆಲ್ಲ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದಕ್ಕೂ ಇವ್ರ ಮೇಲೆ ಡಿಪೆಂಡ್ ಆಗಬೇಕು, ಹಾಸ್ಪಿಟಲ್ಗೆ ಹೋಗಬೇಕು, ಬರಬೇಕು, ಮಾತ್ರೆ ತೊಗೋಬೇಕು. ಮಾತ್ರೆ ತೊಗೋಬೇಕಾದ್ರೆ ಯಾರಿಗಾದರೂ ಮಾತ್ರೆ ಕೊಡಿ ಅಂತ ಕೇಳಬೇಕು. ಆ ಪರಿಸ್ಥಿತಿ ನಮಗೆಲ್ಲ ಬರಬೇಕಾ? ಅಥವಾ ಮಾತ್ರೆ ರಹಿತ, ಔಷಧಿ ರಹಿತ ಜೀವನ ಇರಬೇಕಾ ನಮಗೆ? ನನ್ನ ಕಾನ್ಸೆಪ್ಟ್ ಅಷ್ಟೇ ಇದು. ಯು ಕ್ಯಾನ್ ಟೇಕ್, ಯು ಮೇ ನಾಟ್ ಟೇಕ್, ದಟ್ಸ್ ಲೆಫ್ಟ್ ಯು. ನಮಗೆ ತುಂಬ ಮಾತ್ರೆಗಳ ವಿಷಯ ಗೊತ್ತಿದೆ. ಯಾವ ಮಾತ್ರೆ ಅಂತಂದರೆ ಇವತ್ತು ಹೊಸ ಬ್ರೀಡಲ್ಲಿ ಏನಂತಂದರೆ, ಒಂದು ChatGPTನಲ್ಲೂ ಬರುತ್ತೆ ಯಾವ ರೋಗಕ್ಕೆ ಯಾವ ಮಾತ್ರೆ ಬರುತ್ತೆ. ಅದು ಆಯುರ್ವೇದಿಕ್ ಆಗಿರ್ಬೋದು ಅಥವಾ ಅಲೋಪತಿಕ್ ಆಗಿರ್ಬೋದು. ಮಾತ್ರೆ ಯಾವುದು ಅಂತ ಗೊತ್ತಿದೆ, ಡಾಕ್ಟ್ರ್ ಯಾವುದು ಅಂತ ಗೊತ್ತಿದೆ, ರೋಗ ಯಾವುದು ಅಂತ ಗೊತ್ತಿದೆ, ಹಾಸ್ಪಿಟಲ್ ಯಾವುದು ಅಂತ ಗೊತ್ತಿದೆ, ಮತ್ತು ಫಾರ್ಮಾ ಯಾವುದು ಅಂತ ಗೊತ್ತಿದೆ. ಇದೆಲ್ಲ ಗೊತ್ತಿದ್ರೆ ಡೆಫಿನೆಟ್ಲಿ ನಾವೆಲ್ಲ ರೋಗಿಷ್ಟ್ರೆ. ಯಾವುದೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. ನಂಗೆ ಪಲ್ಸ್ ರೇಟ್ ನೋಡ್ಕೊಳಕ್ಕೆ ಬರುತ್ತೆ. ಇವತ್ತು ಸ್ಮಾರ್ಟ್ ವಾಚಲ್ಲಿ ಪಲ್ಸ್ ರೇಟ್ ಕೊಟ್ಬಿಟ್ರು, ಪಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು ವಾಚ್ ಪಕ್ಕದಲ್ಲಿಡಿ, ಪಲ್ಸ್ ನಾರ್ಮಲ್ ಆಗಿರುತ್ತೆ. ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗಿ ಎಲ್ಲ ಅಬ್ನಾರ್ಮಲ್ ಆಗುತ್ತೆ. ಸುಮ್ಮನೆ ಇರಿ, ಆರಾಮಾಗಿರುತ್ತೆ. ಸೊ ವಿ ಆರ್ ಟೂ ಅವೇರ್ ಅಬೌಟ್ ಡಿಸೀಸ್, ವಿ ಆರ್ ಟೂ ಅವೇರ್ ಅಬೌಟ್ ದ ಡಾಕ್ಟರ್ಸ್, ವಿ ಆರ್ ಅವೇರ್. ಡಾಕ್ಟ್ರ್ ಯಾರು ಅಂತ ಗೊತ್ತು, ನಾವು ತುಂಬ ಪ್ರೆಸ್ಟೀಜಿಯಸಲ್ಲಿ ಹೇಳ್ಕೋತೀವಿ. ಅಪೋಲೋನಲ್ಲಿ ನನಗೆ ಇಂಥವ್ರು ಗೊತ್ತು ಅಂತ ಗೊತ್ತಿದೆ ಅಂತಂದರೆ ನಾನು ರೋಗಿಷ್ಠ ಅಂತ. ಸೊ ಫ್ರಮ್ ನೌ ದ ಕಾನ್ಸೆಪ್ಟ್ ಈಸ್ ಕಮ್ ಬ್ಯಾಕ್ ಟು ಹೆಲ್ತ್ ಅಂತ. ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗ್ತೀರಿ, ಹೋಗಿದ ತಕ್ಷಣ ವೇರಿಯೇಷನ್ಸ್ ಕಾಣುತ್ತೆ. ಡಯಾಬಿಟಿಕ್ ವೇರಿಯೇಷನ್ಸ್ ಕಾಣುತ್ತೆ, BP ವೇರಿಯೇಷನ್ಸ್ ಕಾಣುತ್ತೆ, ಯಾವುದು ಕೆಮಿಕಲ್ ಕಾಂಬಿನೇಷನ್ಸ್ ವೇರಿಯೇಷನ್ಸ್ ಕಾಣುತ್ತೆ. ಗೊತ್ತಾಯಿತು, ಬನ್ನಿ, ಯಾವ ಡಾಕ್ಟ್ರ್ ಅವಶ್ಯಕತೆ ಇಲ್ಲ, ಪ್ಲ್ಯಾನ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದಷ್ಟು ಸರಿ ಮಾಡಿಕೊಂಡ್ರೆ ಆಯಿತು. ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗಿದ್ದು ಮಾತ್ರೆ ತೊಗೋಬೇಕು ಅಂತಲ್ಲ. ನಮಗೇನೋ ವೀಕ್ನೆಸಸ್ ಇದೆ, ಪ್ಲಸ್ ಆ್ಯಂಡ್ ಮೈನಸಸ್ ಇದೆ, ಯಾವುದೋ ಎಕ್ಸಸ್ ಇದೆ, ಯಾವುದೋ ವೀಕ್ ಇದೆ, ಯಾವುದೋ ಕಡಿಮೆ ಇದೆ, ಅದನ್ನ ಸರಿ ಮಾಡ್ಕೋಬೇಕು ಅಂತ ಅಷ್ಟೆ. ಸೊ ದ್ಯಾಟ್ ಕಾನ್ಸೆಪ್ಟ್ ಈಸ್ ಬ್ಯಾಕ್ ಟು ಹೆಲ್ತ್ ಅಂತ. ನಾರ್ಮಲಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ನಾವೆಲ್ಲ ಹೆಲ್ತಿಯಾಗಿದ್ದೀವಿ ಅಂತ. ಒಂದು ಚೆಕ್ ಮಾಡೋಣ, ಈಗ ಒಂದು ಹೆಲ್ತ್ ಚೆಕ್ ಮಾಡೋಣ. ಸುಮ್ಮನೆ ನೇರ ಕೂತ್ಕೊಳ್ಳಿ. ದಿಸ್ ಈಸ್ ಯು ಆರ್ ಬೀಯಿಂಗ್ ಯಂಗ್ ಅಂತ. ಯು ಆರ್ ಯಂಗ್. ಹೀಗೆ ಎಷ್ಟೊತ್ತು ಕೂತ್ಕೊಳ್ಳಿಕ್ಕಾಗತ್ತೆ ಅಂತ ಎವ್ರಿ ಡೇ ಯು ಕ್ಯಾನ್ ಕ್ರಾಸ್ ಚೆಕ್ ಇಟ್. ನನಗೆ ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗಿದೆ ಅಂದರೆ ನನ್ನ ಬೆನ್ನು ಸರಿಗಿದೆ, ಸ್ಟ್ರಾಂಗ್ ಆಗಿದೆ ಅಂತ. ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಬೆನ್ನಿಗೆ ಏನೋ ಶಕ್ತಿ ಇದೆ, ತುಂಬಬೇಕು ಅಂತಷ್ಟೆ. ಹೀಗೆ ಬ್ಯಾಕ್ ಟು ಹೆಲ್ತ್ ಅಂತ. ಹೌ ಕ್ಯಾನ್ ವಿ ಕಮ್ ಬ್ಯಾಕ್ ಟು ಹೆಲ್ತ್? ಟು ಜಸ್ಟ್ ಬ್ರೀತಿಂಗ್ ಅಂತ. ಮೊದಲನೇದು ಕರೆಕ್ಷನ್ ಈಸ್ ಬ್ರೆತ್ ಕರೆಕ್ಷನ್ ಅಂತ ಅಷ್ಟೆ. ಹೌ ಕ್ಯಾನ್ ವಿ ಕಮ್ ಬ್ಯಾಕ್ ಟು ಹೆಲ್ತ್ ಅಂತ. ಯೋಗ ಎಷ್ಟು ಜನ ಮಾಡ್ತಾ ಇದ್ದೀರಿ? ವೆರಿ ಗುಡ್, ಸೋ ನೈಸ್. ಬಾಕಿಯವರು ಇವತ್ತಿಂದ ಶುರು ಮಾಡಿ, ಈ ಕ್ಷಣದಿಂದ
ಇಲ್ಲಿ ಯೋಗ ಅಂದರೆ 2, ಯೋಗಾಸನಗಳು ಅಂತ ಒಂದು, ಪ್ರಾಣಾಯಾಮ ಅಂತ ಒಂದು, ನೆಕ್ಸ್ಟು ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ಒಂದು. ತುಂಬ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಆದರೂ ನಮ್ಮ ಮನಸ್ಥಿತಿ ಚೆನ್ನಾಗಿದೆ. ಇದು ನೀವು ಹೈಯರ್ ಮ್ಯಾನೇಜ್ಮೆಂಟ್ಗೆ ಹೋಗ್ತಾ ಹೋಗ್ತಾ ಅವರಿಗೆ ರೂಢಿ ಆಗೋಗಿರುತ್ತೆ. ಕಿಶೋರ್ ಸರ್, ಪ್ರೆಷರ್ಸ್ ವಿಲ್ ಬಿ ಸೋ ಹೈ. ಒಂದು ಕಡೆಯಿಂದಲ್ಲ 50 ಕಡೆಯಿಂದ ಕಲ್ಲು ಹೊಡಿತಾ ಇರ್ತಾರೆ. ಅಷ್ಟು ಕಲ್ಲುಗಳನ್ನು ಆಯಿಸ್ಕೋಬೇಕು, ಅದು ಕಲ್ಲಲ್ಲಿ ಮನೆ ಕಟ್ಟಬೇಕು. ಸೊ ಹಾಗೆ ಇವತ್ತಿಂದ ಒಂದು ಹೊಸ ಅಧ್ಯಾಯ ನಿಮ್ಮ ಲೈಫಲ್ಲಿ ಆಗಲಿ. ನಿಮ್ಮಲ್ಲಿ ಯಂಗ್ಸ್ಟರ್ಸ್ ಇದ್ದೀರಿ, ಮಿಡ್ಲ್ ಏಜ್ ಇದ್ದೀರಿ, ಒಂದು ಸರ್ಟನ್ ಏಜು 50 ದಾಟಿದವರು ಇದ್ದೀರಿ. ಯಾರಿಗೇ ಆಗಲಿ ಮುಂದಿನ ನಾವು ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ ನಮ್ಮ ಲೈಫ್ ಪ್ಲ್ಯಾನಿಂಗ್ ಬೇಡವಾ? ನಮ್ಮ ಆರೋಗ್ಯದ ಪ್ಲ್ಯಾನಿಂಗ್ ಬೇಕಾ ಬೇಡವಾ? ನಾವು ಇನ್ಶೂರೆನ್ಸ್ಗೆ ರೆಡಿ ಇದ್ದೀವಿ, 1 ಲಕ್ಷ ರೂಪಾಯಿ ಬೇಕಾದ್ರೆ ಇನ್ಶೂರೆನ್ಸ್ ಕಟ್ಟೋಣ ಅಂತ ರೆಡಿ ಇರ್ತೀವಿ. ಆದರೆ ಲೈಫ್ಗೆ ಇನ್ಶೂರೆನ್ಸು ನಾವು ಆರೋಗ್ಯವಾಗಿರೋದಲ್ವಾ? ನಮ್ಮ ಪ್ರೊಡಕ್ಟಿವಿಟಿ ಯಾವಾಗ ಜಾಸ್ತಿ ಆಗುತ್ತೆ? ಹೈಯರ್ ಪೊಸಿಷನ್ಸ್ ಬೇಡವಾ? ಹೈಯರ್ ಪೊಸಿಷನ್ಸ್ ತೊಗೊಂಡಾಗ ಪ್ರೆಷರ್ಸ್ ಇರಲ್ವಾ? ಎಕ್ಸ್ಟ್ರಾ ವರ್ಕಿಂಗ್ ಅವರ್ಸ್ ಇರಲ್ವಾ? ಆ ವರ್ಕಿಂಗ್ ಅವರ್ಸ್ ಹೆಂಗೆ ನಿಭಾಯಿಸೋದು? ಸೊ ದಿಸ್ ಕಾನ್ಸೆಪ್ಟ್ ಈಸ್ ಪ್ರಿಪೇರ್ ಯುವರ್ ಸೆಲ್ಫ್, ಕಮ್ ಬ್ಯಾಕ್ ಟು ಹೆಲ್ತ್, ಫೈಟ್ ಎಗೇನೆಸ್ಟ್ ಏಜಿಂಗ್ ಅಂತ. ಫೈಟ್ ಎಗೇನೆಸ್ಟ್ ಏಜಿಂಗ್. ಏಜಿಂಗ್ ಆಗ್ತಾ ಇದೆ, 50 ಆಗುತ್ತೆ, 60 ಆಗುತ್ತೆ. ನಮ್ಮ ಮಂಜುನಾಥ್ ಹೆಬ್ಬಾರ್ ನೋಡಿದ ತಕ್ಷಣ 65 ಅಂತ ಅನ್ಸೋದೇ ಇಲ್ಲ. ಅವ್ರಿಗೆ ಇನ್ನೂ ಒಂದು 20-25 ವರ್ಷ ಆರಾಮದಲ್ಲಿ ಇರ್ತಾರೆ, ಬಿಕಾಸ್ ಹಿ ಈಸ್ ಅವೇರ್ ಆ್ಯಂಡ್ ಫಿಟ್. ಸೊ ಕ್ಯಾನ್ ವಿ ಬಿ ಅವೇರ್ ಆ್ಯಂಡ್ ಫಿಟ್ ಫಾರ್ ಯುವರ್ ಸೆಲ್ಫ್? ಇದು ಯಾರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರ ಅಷ್ಟೆ. ನಿಮಗೆ ಅಯ್ಯೋ ಪಾಪಗಳು, ಸಿಂಪತಿಗಳು ಯಾರ್ದು ಎಕ್ಸ್ಪೆಕ್ಟ್ ಮಾಡಬೇಡಿ, ಸಿಗಲ್ಲ. ಅದು ಮನೆಯವರಾದರೂ ಅಷ್ಟೇ, ಫ್ರೆಂಡ್ಸ್ ಆದರೂ ಅಷ್ಟೇ. ಮೊದಲನೇ ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರೆ ಮೊದಲೆಲ್ಲ ಅಟ್ಲೀಸ್ಟ್ ಆ್ಯಪಲ್ಲು ಇದೆಲ್ಲ ತಂದುಕೊಡೋರು. ಈಗ ಕಾಸ್ಟ್ಲಿ ಆಗೋಗಿದೆ, ಯಾರೂ ತಂದುಕೊಡೋದೇ ಇಲ್ಲ. ಸೊ ಹಾಸ್ಪಿಟಲ್ ಅಡ್ಮಿಷನ್ ಈಸ್ ನಾಟ್ ಎ ಗುಡ್. ಆದರೆ ಎಲ್ಲ ಹಾಸ್ಪಿಟಲಲ್ಲಿ ಇವತ್ತು ನಿಮಗೆ ಡಯಟ್ ಫುಡ್ ಅಂತ ಕೊಟ್ಟು ಆ ಫುಡ್ಗೆ 850-900 ರೂಪಾಯಿ ಒಂದು ಹೊತ್ತಿಗೆ ಚಾರ್ಜ್ ಮಾಡ್ತಾರೆ. ಸೊ ವಿ ಡೋಂಟ್ ನೀಡ್ ಸಚ್ ಸಾರ್ಟ್ ಆಫ್ ಸಿಂಪತೀಸ್. ವಿಲ್ ಪ್ಲ್ಯಾನ್ ಅವರ್ ಲೈಫ್. ಕಣ್ಮುಚ್ಚಿ ಒಂದು ಸ್ವಲ್ಪ ಹೊತ್ತು, ಬೆನ್ನು ನೇರನೇ ಇರಲಿ. ಈಗ ನಿಮ್ಮ ಅವೇರ್ನೆಸ್ ಸ್ಟಾರ್ಟ್ ಆಗುತ್ತೆ, ನನ್ನ ಬೆನ್ನಿಗೆ ಎಷ್ಟು ಶಕ್ತಿ ಇದೆ ಅಂತ. ಬಿಫೋರ್ ದ್ಯಾಟ್ ಕಣ್ಣು ಮುಚ್ಚಿದ ತಕ್ಷಣ ಒಂದು ಸಂಕಲ್ಪ ಅಥವಾ ಒಂದು ಅನಾಲಿಸಿಸ್ ಆಗಲಿ. ಕಣ್ಮುಚ್ಚಿ. ಈ ಕಣ್ಣು ಮುಚ್ಚುವಿಕೆ ಇದೆಯಲ್ಲ, ಇದೇ ಒಂದು ದೊಡ್ಡ ಶಕ್ತಿ. ಕಣ್ಣು ತೆಗೆದಷ್ಟು ನಾನು ಕಾಣಿಸ್ತಾ ಇರ್ತೀನಿ, ಬೋರ್ಡ್ ಕಾಣಿಸ್ತಾ ಇರುತ್ತೆ. ಕಣ್ಣು ಮುಚ್ಚಿದಾಗ ನೀವೇ ಕಾಣಿಸ್ತಾ ಇರ್ತೀರಿ. ನಾವು ಸ್ಟಾರ್ಟ್ ಅನಲೈಸಿಂಗ್ ಯುವರ್ ಸೆಲ್ಫ್, ಯುವರ್ ಬಾಡಿ ಸ್ಟ್ರೆಂತ್ಸ್, ಯುವರ್ ಬಾಡಿ ವೀಕ್ನೆಸಸ್, ಮೈಂಡ್ ಸ್ಟ್ರೆಂತ್ಸ್ ಆ್ಯಂಡ್ ಮೈಂಡ್ ವೀಕ್ನೆಸಸ್. ಯಾವ ಮುದ್ರೆ, ಕೈ ಹೇಗಿರಬೇಕು ಏನೂ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಹೇಗೆ ಬೇಕೋ ಹಾಗಿರಿ. ನಿಮಗೆ ವಿಚ್ ಎವರ್ ಪೊಸಿಷನ್, ಸಿಟ್ಟಿಂಗ್ ಪೊಸಿಷನ್ ಕಂಫರ್ಟಬಲ್. ಯೋಗದ ಪೊಸಿಷನ್ಸಲ್ಲಿ ಚಿನ್ ಮುದ್ರೆ ಹಾಕಿದ್ರೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದರಲ್ಲಿರಿ. ಎಡ ಹಸ್ತದ ಮೇಲೆ ಬಲ ಹಸ್ತ, ಬಲ ಹಸ್ತದ ಮೇಲೆ ಎಡ ಹಸ್ತ, ಎನಿಥಿಂಗ್ ಇಸ್ ಓಕೆ. ಬಟ್ ಸಿ ದ್ಯಾಟ್ ಯು ಸ್ಟಾರ್ಟ್ ಸ್ಕ್ಯಾನಿಂಗ್ ಯುವರ್ ಲೈಫ್. ನೀವು ತುಂಬ ಆರೋಗ್ಯವಾಗಿದ್ದಂತಹ ದಿನಗಳು, ತುಂಬ ಉತ್ಸಾಹ ಇದ್ದಂತಹ ದಿನಗಳು. ಇದಕ್ಕೊಂದು 5 ನಿಮಿಷದ ಸ್ಕ್ಯಾನಿಂಗ್ ಮಾಡಿ. ಯಂಗರ್ ಡೇಸ್, ವೇರ್ ಯು ಆರ್ ಯಂಗ್, ಹಸಿವೆ ಚೆನ್ನಾಗಿ ಆಗ್ತಾಯಿತ್ತು, ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು, ಫ್ರೆಂಡ್ಸ್ ಜೊತೆ ಚೆನ್ನಾಗಿದ್ವಿ, ಮನೆಯವ್ರ ಜೊತೆ ತುಂಬ ಚೆನ್ನಾಗಿದ್ವಿ. ಅಳುನೂ ಬರೋದು, ನಗುನೂ ಬರೋದು, ಸಂತೋಷವೂ ಆಗೋದು, ದುಃಖವೂ ಆಗೋದು. ಎಮೋಷನ್ಸ್ ವಾಸ್ ವೆರಿ ಹೈ, ಲರ್ನಿಂಗ್ ಎಬಿಲಿಟಿ ವಾಸ್ ವೆರಿ ಹೈ. ಸ್ನೇಹಿತರು ಅಂದರೆ ಕಾಯ್ತಾ ಇರ್ತಾಯಿದ್ವಿ. ಸ್ಕೂಲು, ಕಾಲೇಜ್ ಕಾಯ್ತಾ ಇರ್ತಾಯಿದ್ವಿ, ಸ್ನೇಹಿತರು ಸಿಗ್ತಾರೆ, ಹೊಸ ಕಲಿಕೆ ಇದೆ, ಕಾಯ್ತಾ ಇರ್ತಾಯಿದ್ವಿ. ರಿಮೆಂಬರ್ ದೋಸ್ ಡೇಸ್. ದ ಗೋಲ್ಡನ್ ಪೀರಿಯಡ್ ಆಫ್ ಯುವರ್ ಲೈಫ್. ಕ್ರಮೇಣ ಒಂದು ಕೆಲಸ ಸಿಕ್ತು, ಆ ಕೆಲಸದಲ್ಲಿ ಕಲಿಕೆ ಇತ್ತು. ಕ್ರಮೇಣ ಆ ಪ್ರೆಷರಲ್ಲಿ, ಕಾಂಪಿಟೇಷನ್ನಲ್ಲಿ ಆ ಉತ್ಸಾಹಗಳು ಎಲ್ಲೋ ಕುಗ್ಗೋಯ್ತು. ಕ್ರಿಯೇಟಿವಿಟಿ ಕುಗ್ಗೋಯ್ತು, ಸಂಬಂಧಗಳು ಕುಗ್ಗು ಹೋಯಿತು, ಬಾಂಧವ್ಯಗಳು ಕುಗ್ಗು ಹೋಯಿತು. ನಮ್ಮ ಮನಸ್ಸು ವೀಕ್ ಆಗ್ತಾ ಬಂತು. ಕ್ರಮೇಣ ಬಾಡಿ ಕೂಡ ವೀಕ್ ಆಗ್ತಾ ಬಂತು. BP, ಶುಗರ್, ಥೈರಾಯ್ಡ್, ಬ್ಯಾಕ್ ಪೇನ್, ಮೈಗ್ರೇನ್, ಒಂದೊಂದೇ ಶುರು ಆಯಿತು. ಆಗದೇ ಇದ್ದರೆ ತುಂಬ ಸಂತೋಷ, ಆದರೆ ಶುರು ಆಯಿತು. ನೌ ಸ್ಕ್ಯಾನ್ ವೇರ್ ಯು ಗಾಟ್ ಡಿವಿಯೇಟೆಡ್ ಫ್ರಮ್ ದ ಒರಿಜಿನಲ್ ಹೆಲ್ತ್ ವಿಚ್ ಯು ಹ್ಯಾಡ್. ಆರೋಗ್ಯ ಎಲ್ಲೋ ಇತ್ತು,
ಯಾವುದೋ ವಯಸ್ಸಿನಲ್ಲಿ ಇತ್ತು. ಅಲ್ಲಿ ಹೇಗೆ ಯಾವಾಗ ಚೇಂಜ್ ಆಯಿತು? ಸರಿ ಮಾಡಿಕೊಳ್ಳುವ ಪ್ರಯತ್ನ ಪಟ್ನ ಇಲ್ವಾ? ಸ್ಟಾರ್ಟ್ ಥಿಂಕಿಂಗ್. ಈ ಥಿಂಕಿಂಗನ್ನು ಅವಲೋಕನ ಅಂತ ಕರಿತೀವಿ. ಅವಲೋಕನ ಮಾಡ್ಕೋತೀವಿ, ನಮ್ಮನ್ನು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ನಮ್ಮ ಬಾಡಿಯನ್ನು, ಮೈಂಡನ್ನು. ಸ್ಟಾರ್ಟ್ ಸೆಗ್ರಿಗೇಟಿಂಗ್. ಬಾಡಿನಲ್ಲಿ ಯಾವ ಪಾರ್ಟ್ ಸ್ಟ್ರಾಂಗ್ ಇದೆ, ಯಾವ ಪಾರ್ಟ್ ವೀಕ್ ಇದೆ. ಕೈಗಳಿಗೆ ಶಕ್ತಿ ಇದೆಯಾ, ಬೆರಳುಗಳಿಗೆ ಶಕ್ತಿ ಇದೆಯಾ, ಕುತ್ತಿಗೆಗೆ ಶಕ್ತಿ ಇದೆಯಾ, ಬ್ಯಾಕ್ ಪೇನಿಗೆ ಶಕ್ತಿ ಇದೆಯಾ, ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗತ್ತಾ, ಕಣ್ಮುಚ್ಚಿ ಕೂತ್ಕೊಳ್ಳುವಷ್ಟು ತಾಕತ್ತಿದೆಯಾ? ಸ್ಟಾರ್ಟ್ ಅನಲೈಸಿಂಗ್. ದಿಸ್ ಅನಾಲಿಸಿಸ್ ಇಸ್ ನಾಟ್ ಅಬೌಟ್ ಸ್ಪಿರಿಚುಯಾಲಿಟಿ. ದಿಸ್ ಅನಾಲಿಸಿಸ್ ಇಸ್ ನಾಟ್ ಅಬೌಟ್ ರಿಲಿಜಿಯಸ್ನೆಸ್. ಯಾವುದೋ ದೇವ ದೇವಿಗಳನ್ನು ಕುರಿತು ಮಾಡುವಂಥದ್ದಲ್ಲ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡುವಂಥದ್ದು. ಕಾಲುಗಳಿಗೆ, ತೊಡೆಗಳಿಗೆ ಶಕ್ತಿ ಇದೆಯಾ? ತಿಂದರೆ ಅರಗಿಸುವಷ್ಟು ಡೈಜೆಷನ್ ಪವರ್ ಇದೆಯಾ? 10 ವಿಚಾರಗಳನ್ನು ಯೋಚನೆ ಮಾಡೋಕ್ಕೆ ಬ್ರೈನ್ ಪವರ್ ಇದೆಯಾ? ಈಗ ನಿಮ್ಮ ಬಾಡಿಯ ವೀಕ್ನೆಸಸ್ ಗೊತ್ತಾಗುತ್ತೆ. ಸ್ಟ್ರೆಂತ್ಸ್ ಇದ್ದರೆ ಇಂಪ್ರೂವ್ ಮಾಡ್ಕೊಳ್ಳಿ. ಬಾಡಿಯ ವೀಕ್ನೆಸಸ್ ಗೊತ್ತಾಗುತ್ತೆ. ಹೌ ಡು ಐ ರೆಕ್ಟಿಫೈ ಆಲ್ ದಿಸ್? ಪ್ರತಿನಿತ್ಯ ಡಾಕ್ಟರ್ ಹತ್ರ ಹೋಗ್ಲಾ? ಪ್ರತಿನಿತ್ಯ ಮಾತ್ರೆಗಳು, ಔಷಧಿಗಳನ್ನು ತಗೊಳ್ಳ? ಅಥವಾ ನನ್ನನ್ನು ನಾನು ಫಿಟ್ಟಾಗಿ ಇಟ್ಕೊಳ್ಳ? ಒಂದೇ ಒಂದು ಸ್ಟ್ರಾಂಗ್ ಸಂಕಲ್ಪ ಮಾಡಿ. ಸ್ಟ್ರಾಂಗೆಸ್ಟ್. ನಾನು ಬದುಕಿರುವ ಕಡೆಯ ದಿನದವರೆಗೆ ಯಾರ ಹಂಗಲ್ಲೂ ಇರೋದಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಡೂ ಎ ಸ್ಟ್ರಾಂಗೆಸ್ಟ್ ಸಂಕಲ್ಪ. ಐ ವಿಲ್ ಬಿ ಫಿಟ್ ಥ್ರೂ ಔಟ್ ಮೈ ಲೈಫ್. ಒಂದೇ ಒಂದು ದಿನ ನನಗೆ ನೆಗಡಿ ಆಗಬಾರ್ದು, ಜ್ವರ ಬರಬಾರ್ದು, ತಲೆನೋವು ಬರಬಾರ್ದು, ಸುಸ್ತು ಅಂತ ಅನ್ನಿಸ್ಬಾರ್ದು. ಬೆಳಿಗ್ಗೆ ಎದ್ದಾಗ ಯಾವ ಎನರ್ಜಿಸ್ ಇರುತ್ತೆ, ರಾತ್ರಿಯವರೆಗೆ ಹಾಗೆ ಆ ಎನರ್ಜಿಸ್ ಉಳಿಸ್ಕೋತೀನಿ. ಪ್ಲಾನಿಂಗ್ ಆಫ್ ಎನರ್ಜಿ, ದಟ್ ಈಸ್ ಎನರ್ಜಿ ಮ್ಯಾನೇಜ್ಮೆಂಟ್. ಬಾಡಿ ಬೀಯಿಂಗ್ ಫಿಟ್, ಐ ವಿಲ್ ಪ್ಲ್ಯಾನ್ ಫಾರ್ ಮೈ ಬಾಡಿ. ಕೈಗಳಿಗೆ ವೀಕ್ ಇದೆ, 15 ದಿನದಲ್ಲಿ ಆ ಕೈಗಳಿಗೆ ಶಕ್ತಿ ಕೊಡ್ತೀನಿ. ಕಾಲುಗಳು ವೀಕ್ ಇದೆ, ಆ ಕಾಲುಗಳಿಗೆ ಶಕ್ತಿ ಕೊಡ್ತೀನಿ. ಡೈಜೆಷನ್ ಪವರ್ ವೀಕ್ ಇದೆ, ಡೈಜೆಷನ್ ಪವರ್ನ ಜಾಸ್ತಿ ಮಾಡ್ಕೋತೀನಿ. ಎಲ್ಲ ಪಾಸಿಬಲ್. ಪ್ರಾಣಿಗಳಿಗೆ ಯಾವ ಔಷಧಿ ಇಲ್ಲ, ಯಾವ ಹಾಸ್ಪಿಟಲ್ ಇಲ್ಲ. 2 ಥರದ ಪ್ರಾಣಿಗಳು. ನಾವೇ ಬೆಳೆಸಿದಂತಹ ನಾಯಿ, ಬೆಕ್ಕುಗಳು. ಅದಕ್ಕೇನಾದರೂ ಆದ ತಕ್ಷಣ ಕರ್ಕೊಂಡು ಹೋಗ್ತೀವಿ. ಆದರೆ ಪ್ರಕೃತಿಯಲ್ಲಿ ಬೆಳೆದಂತಹ ಪ್ರಾಣಿಗಳು, ಯಾವ ಪ್ರಾಣಿಗೂ ಯಾವ ಔಷಧಿ ಇಲ್ಲ, ಆ ಔಷಧಿಯನ್ನು ಅದೇ ಹುಡುಕೊಳ್ಳುತ್ತೆ. ಅದರ ಹಸಿವು ಅದೇ ಹುಡುಕೊಳ್ಳುತ್ತೆ. ಯಾವ ಆಹಾರವನ್ನು ರೆಡಿಮೇಡ್ ಇಟ್ಟಿಲ್ಲ, ಅದಕ್ಕೆ ಔಷಧವೂ ಇಲ್ಲ. ಅದಕ್ಕೆ ಇಂಟೆಲಿಜೆನ್ಸ್ ಇದೆ, ನಮ್ಗೆ ಯಾಕೆ ಇರಬಾರ್ದು? ನಾಯಿಗೆ ಇರುವ ಇಂಟೆಲಿಜೆನ್ಸ್, ಅದಕ್ಕೆ ಹಸಿವೆ ಆದಾಗ ಮಾತ್ರ ಊಟ ಮಾಡುತ್ತೆ. ನಾವು ಟೈಮ್ ಬಂತು ಅಂತ ಊಟ ಮಾಡ್ತೀವಿ. ಸೊ ಇವತ್ತಿಂದ ಸಂಕಲ್ಪ ಪ್ರತಿನಿತ್ಯ ಆಗಬೇಕು. ನಾನು ಆರೋಗ್ಯಕ್ಕೆ ವಾಪಸ್ ಬರಬೇಕು. ದಟ್ ಇಟ್ ಸೆಲ್ಫ್ ಗಿವ್ಸ್ ಯು ಲೈಫ್, ದಟ್ ಇಟ್ ಸೆಲ್ಫ್ ಗಿವ್ಸ್ ಯು ಹೆಲ್ತ್. ಜಸ್ಟ್ ಒಂದು ಸ್ಟ್ರಾಂಗ್ ಸಂಕಲ್ಪ. ಯಾರ ಹಂಗಲ್ಲೂ ಇರಲ್ಲ, ಯಾರ ಸಿಂಪತಿಯೂ ನನಗೆ ಬೇಡ. ಹಾಗೆ ಅಂತ ಅಹಂಕಾರ ಅಲ್ಲ, ಅದು ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಆಫ್ ಯುವರ್ ಓನ್ ಬಾಡಿ, ಮೇಂಟೈನಿಂಗ್ ಯುವರ್ ಓನ್ ಬಾಡಿ, ಮೇಂಟೈನಿಂಗ್ ಯುವರ್ ಓನ್ ಮೈಂಡ್. ನಮಗೆ ಎಂಟ್ರಿ ಪಾಯಿಂಟ್ಸ್ 2: ಮೂಗಿನ ಹೊಳ್ಳೆಗಳು, ಬಾಯಿ. ಇದು ಮೇಜರ್ ಎಂಟ್ರಿ ಪಾಯಿಂಟ್ಸ್. ಆಹಾರ ನಮಗೆ ಬಾಯಿಯಿಂದ 2 ಥರದ ಆಹಾರ ಹೋಗುತ್ತೆ, ಒಂದು ಸಾಲಿಡ್, ಒಂದು ಲಿಕ್ವಿಡ್. ಮೂಗಿನ ಹೊಳ್ಳೆಗಳಿಂದ ಗ್ಯಾಸ್, ಅಂದರೆ ನಮ್ಮ ಏರ್ ಹೋಗುತ್ತೆ. ಏರಲ್ಲಿ ನಮಗೆ ನೈಟ್ರೋಜನ್ನು ಇದೆ, ಆಕ್ಸಿಜನ್ನು ಇದೆ. ಇದು ಒಳಕ್ಕೆ ಹೋಗುತ್ತೆ. ಈಗ ಎಂಟ್ರಿ ಪಾಯಿಂಟ್ಗಳನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೀವ ಡೈಲಿ ಅಂತ. ಕ್ಯೂರಿಯಾಸಿಟಿಗೆ ಕೂಡ ಕಣ್ಣು ಓಪನ್ ಮಾಡಬೇಡಿ. ನಿಮ್ಮ ಮನಸ್ಸಿನ ಶಕ್ತಿ ಕುಗ್ಗೋಗುತ್ತೆ. ಡೋಂಟ್ ಓಪನ್ ಯುವರ್ ಐಸ್. ಕಣ್ಣಿಗೆ ತಾಕತ್ತಿಲ್ಲ, ಬ್ರೈನಿಗೆ ತಾಕತ್ತಿಲ್ಲದೆ ಇದ್ದಾಗ ಮಾತ್ರ ಕ್ಯೂರಿಯಸ್ ಆಗಿಬಿಡ್ತೀವಿ. ವಿತ್ ಹೋಲ್ಡ್ ಆಲ್ ಯುವರ್ ಕ್ಯೂರಿಯಾಸಿಟೀಸ್.
ಯೋಗದಲ್ಲಿ ಈ ವಿಡ್ರಾಯಲ್ಗೆ ಪ್ರತ್ಯಾಹಾರ ಅಂತ ಕರಿತೀವಿ. ಪ್ರತ್ಯಾಹಾರ ಅಂದರೆ ವಿಡ್ರಾಯಲ್ ಆಫ್ ಸೆನ್ಸಸ್. Immediately the brain power starts when you close your eyes. It starts thinking so many things. Flood of thoughts ಬರುತ್ತೆ. ಆ ಫ್ಲಡ್ ಆಫ್ ಥಾಟಲ್ಲಿ ನಮಗೆ ಬೇಕಾಗಿರೋದು 1,00,000 ಥಾಟ್ಸ್ ಬಂದರೆ ನಮಗೆ ಬೇಕಾಗಿರೋದು ಒಂದು 500 ಥಾಟ್ ಅಷ್ಟೇ. ಆ 500 ಥಾಟಲ್ಲಿ ಇಂಪ್ಲಿಮೆಂಟಬಲ್ ಥಾಟ್ಸ್ ಬರೋದು ನಮಗೆ ಬೇಕಾಗಿರೋ ಒಂದು 10 ಅಷ್ಟೇ. ವೈ ಟೇಕಿಂಗ್ ದ ಲೋಡ್ ಆಫ್ 1,00,000 ಥಾಟ್ಸ್? ಅದು ಹೋಗಲಿ ನಮ್ಮ ಮುಂದೆ ಅಷ್ಟೆ, ನಾವು ಅದಕ್ಕೆ ಅಟ್ಯಾಚ್ ಆಗಲ್ಲ. ಹೀಗೆ ಬಾಡಿ ರೆಕ್ಟಿಫಿಕೇಷನ್ ಶುರು ಆಗಬೇಕಂತಂದರೆ ಎವ್ರಿ ಡೇ ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡೋರು ಮಾಡಬಹುದು, ಯೋಗ ಮಾಡೋರು ಮಾಡ್ಬೋದು, ಸೈಕ್ಲಿಂಗ್ ಮಾಡಬಹುದು, ಸ್ವಿಮ್ಮಿಂಗ್ ಮಾಡ್ಬೋದು. ಇವತ್ತಿಂದ ಒಂದೇ ಒಂದು ಸಂಕಲ್ಪ, ಒಂದು ದಿನಕ್ಕೆ 1 ಗಂಟೆ ನಾನು ನನಗೋಸ್ಕರ ಇಡ್ತೀನಿ, ಅದು ಫಿಸಿಕಲ್ ಫಿಟ್ನೆಸ್ಸಿಗೋಸ್ಕರ ಅಂತ ಇಡಿ. ಡೂ ವಾಟ್ ಎವರ್. ಕೆಲವು ಗುರುಮುಖೇನ ಮಾಡಬೇಕಾಗತ್ತೆ, ಕೆಲವು ಅನುಭವಿಗಳ ಮುಖಾನ ಮಾಡಬೇಕಾಗತ್ತೆ. ವಾಕಿಂಗಿಗೆಲ್ಲ ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಯುವರ್ ವಾಕಿಂಗ್ ಫಿಟ್, ಬಿ ಫಿಟ್. 5 ಕಿಲೋಮೀಟರ್ 1 ಗಂಟೆ ವಾಕ್ ಮಾಡ್ತೀರಿ, ಆರಾಮದಲ್ಲಿ ಮಾಡಿ, ಏನೂ ಅರ್ಜೆನ್ಸಿ ಇಲ್ಲದೆ ಮಾಡಿ. ರನ್ನಿಂಗ್ ರೇಸು ಓಡ್ತಾ ಇಲ್ಲ, ಯಾವುದೋ ಕಾಂಪಿಟೇಷನ್ಗೂ ಓಡಲ್ಲ, ವಾಕ್ ಶುರು ಮಾಡಿ. ಹಾಗೆ ಮಾಡ್ತಾ ಮಾಡ್ತಾ ಪ್ರಾಣಿಗಳು ಮೈ ಮುರಿಯುತ್ತವೆ. ಹಾಗೆ ಮೈ ಮುರಿಯುವ ಅಭ್ಯಾಸವನ್ನು ಮಾಡ್ಕೋಬೋದು. ಸುಮ್ಮನೆ ಹಾಗೇ ಕಣ್ಣು ಮುಚ್ಚಿದ್ದ ಹಾಗೇ ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ, 2 ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಲಾಕ್ ಮಾಡಿ, ಇಂಟರ್ಲಾಕ್ ಫಿಂಗರ್ಸ್ ಆ್ಯಂಡ್ ಸ್ಟ್ರೆಚ್, ಇಂಟರ್ಲಾಕ್ ದ ಫಿಂಗರ್ಸ್ ಆ್ಯಂಡ್ ಸ್ಟ್ರೆಚ್. ತಪ್ಪಾದರೂ ಪರವಾಗಿಲ್ಲ ಮಾಡಿ ಚೆನ್ನಾಗಿ. ಇದನ್ನು ನಾವು ಮೈ ಮುರಿಯುವಿಕೆ ಅಂತ ಹೇಳ್ತೀವಿ. ದಿಸ್ ಸ್ಟ್ರೆಚ್, ದ ಬಾಡಿ ಪೋಸ್ಚರ್ಸ್ ಆರ್ 3 ಟೈಪ್ಸ್. ಕಣ್ಣು ಬಿಡಬೇಡಿ ಪ್ಲೀಸ್. Body postures of 3 types. We stand, we sit and we sleep throughout the day. ಇಡೀ ದಿನದಲ್ಲಿ ನಾವು ಮಾಡೋವಂಥದ್ದು ಈ 3 ಪೋಸ್ಚರ್. ಕೈಗಳನ್ನು ಕೆಳಗಿಳಿಸಿ, ಈ 3 ಪೋಸ್ಚರ್ಗಳಲ್ಲಿ ಸ್ಟ್ರೆಚ್, ಬೆಂಡ್ ಆ್ಯಂಡ್ ಟ್ವಿಸ್ಟ್. ನಾವು ಹೇಗೇಗೋ ನಿಂತಿರ್ತೀವಿ, ಹೇಗೋ ಮಲಗ್ತೀವಿ, ದಿಂಬು ಗೊತ್ತಿಲ್ಲ, ಹಾಸಿಗೆ ಎಷ್ಟು ದಪ್ಪ ಇಟ್ಕೋಬೇಕು ಗೊತ್ತಿಲ್ಲ ನಮಗೆ. ವಿ ಸ್ಟಾರ್ಟ್ ಚೇಂಜಿಂಗ್ ಅವರ್ ಓನ್ ಬಾಡಿ ಪ್ರೊಫೈಲ್. ಬಾಡಿಗೆ ಒಂದು ಪ್ರೊಫೈಲ್ ಇದೆ. ಆ ಬಾಹು ಪುರುಷಾಕಾರಂ ಅಂತ ಹೇಳ್ತಾರೆ. ಅಂದರೆ ಆ ಬಾಡಿ ಸ್ಟ್ರಕ್ಚರ್ಡ್ ಆಗಿದೆ ಅಂತ ಅರ್ಥ. ಕ್ರಮೇಣ ಆ ಸ್ಟ್ರಕ್ಚರ್ ಕಳೆದೋಗುತ್ತೆ. ಯಾಕೆಂದರೆ ಪೋಸ್ಚರ್ ಹೇಗೆಗೋ ಆಗುತ್ತೆ. ಯೋಗಾಸನಗಳಲ್ಲಿ ಈ 3 ಪೋಸ್ಚರ್ಸ್, ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸ್ಲೀಪಿಂಗ್, ಅದರಲ್ಲಿ ಸ್ಟ್ರೆಚ್, ಬೆಂಡ್ ಆ್ಯಂಡ್ ಟ್ವಿಸ್ಟ್, ಈ ಆಸನಗಳನ್ನು ಮಾಡಿಸಿ, ಕ್ರಿಯೆಗಳನ್ನು ಮಾಡಿಸಿ, ನಾವು ಬಾಡಿ ಪೋಸ್ಚರ್ನ ಹಿಂದಿನ ದಿನ ಹೇಗಿತ್ತು ಹಾಗೆ ರೆಕ್ಟಿಫೈ ಮಾಡಿ ಇಟ್ಕೋತೀವಿ. ದಿಸ್ ಇನ್ವೆಸ್ಟ್ಮೆಂಟ್ ಈಸ್ ನೀಡೆಡ್ ಎವ್ರಿ ಡೇ. 1 hour ಆಫ್ ಇನ್ವೆಸ್ಟ್ಮೆಂಟ್, ಸೊ ದಟ್ ಯು ಡೋಂಟ್ ಗೋ ಟು ಡಾಕ್ಟರ್ಸ್ ಎವ್ರಿ ಡೇ. ಯು ಡೋಂಟ್ ರಿಲೇ ಆನ್ ಹಾಸ್ಪಿಟಲ್ಸ್ ಆ್ಯಂಡ್ ಮೆಡಿಸಿನ್ಸ್ ಎವ್ರಿ ಡೇ. ನಿಮ್ಮ ಬಾಡಿಗೆ ನೀವೇ ಡಾಕ್ಟರ್, ನಿಮ್ಮ ಆಹಾರವೇ ನಿಮ್ಮ ಮೆಡಿಸಿನ್. ಸೊ 2 ಎಂಟ್ರಿ ಪಾಯಿಂಟ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಮೂಗಿನ ಹೊಳ್ಳೆಗಳು ಇದೆ. ನಿಮ್ಮ ಮುಂದೆ ಒಂದು ಸೀನನ್ನು ತರ್ತೀನಿ. ದೋಸೆ ತವ ಇಟ್ಟಿದ್ದೀರಿ. ಈ ತವದ ಮೇಲೆ ಸ್ಟವ್ ಆನ್ ಮಾಡಿದ್ದೀರಿ. ಸ್ಟವ್ ಆ ಹೀಟ್ ಕಡಿಮೆ ಇದ್ದರೆ ದೋಸೆ ಹಿಟ್ಟು ಬೇಯಲ್ಲ. ಹೀಟ್ ಜಾಸ್ತಿ ಆದರೆ ಸೀದೋಗುತ್ತೆ. ಹಾಗೆ ನಮ್ಮ ದೇಹದ ಒಳಗಡೆ ಒಂದು ಟೆಂಪರೇಚರ್ ಮ್ಯಾನೇಜ್ಮೆಂಟ್ ಇದೆ. ಇಫ್ ಯುವರ್ ಟೆಂಪರೇಚರ್ ಈಸ್ ಪರ್ಫೆಕ್ಟ್, ಯುವರ್ ಎನರ್ಜೀಸ್ ಆರ್ ಪರ್ಫೆಕ್ಟ್. ಇಫ್ ಯುವರ್ ಟೆಂಪರೇಚರ್ ವೇರೀಸ್, ತುಂಬ ಹೈ ಟೆಂಪರೇಚರ್ ಆಗಿಬಿಟ್ರೂ ಕೂಡ ಸುಸ್ತಾಗುತ್ತೆ. ಲೋ ಟೆಂಪರೇಚರ್ ಆದರೆ ಬಾಡಿ ಮೂವ್ಮೆಂಟ್ ಮಾಡೋಕ್ಕೆ ಆಗಲ್ಲ. ಈ 2 ಮ್ಯಾನೇಜ್ ಮಾಡೋಕ್ಕೆ ನಮಗೆ 2 ಹೊಳ್ಳೆಗಳಿದೆ. ಸೊ ಈ ಹೊಳ್ಳೆಗಳ ಎಂಟ್ರಿ ಪಾಯಿಂಟನ್ನು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟ್. The first thing which you should do early in the morning when you wake up is clean your nostrils. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಸಂಕೋಚ ಆಗ್ಬೋದು. ಸಂಕೋಚ ಆದರೂ ಪರವಾಗಿಲ್ಲ. ಬಲ ಹೊಳ್ಳೆಯನ್ನು ಮುಚ್ಚಿ, ಬಲ ಹೊಳ್ಳೆಯಿಂದ ಬಲಗೈ ತೋರ್ಬೆರಳಿನಿಂದ ಮುಚ್ಚಿ. ಸುಮ್ಮನೆ ಫಾಸ್ಟ್ ಬ್ರೀತಿಂಗ್, ಎಡ ಹೊಳ್ಳೆಯಲ್ಲಿ ಫಾಸ್ಟ್ ಬ್ರೀತಿಂಗ್ ಮಾಡಿ. ಫ್ರೀ ಇದೆಯಾ ನೋಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್, ಈಸ್ ಇಟ್ ಫ್ರೀ ಟು ಬ್ರೀತ್?
ಒಂದು 5 ಬ್ರೀತಿಂಗ್ ಆದಮೇಲೆ ರಿಲ್ಯಾಕ್ಸ್ ಮಾಡಿ. ಫಾಸ್ಟ್ ಬ್ರೀತಿಂಗ್ ಮಾಡಿ. ರಿಲ್ಯಾಕ್ಸ್. ಗೊತ್ತಾಗುತ್ತೆ. ಇನ್ಹಲೇಷನ್ ಒಂದೇ ಥರ ಇರಬೇಕು, ಎಕ್ಸಲೇಷನ್ ಒಂದೇ ಥರ ಇರಬೇಕು. ಆವಾಗ ಆ ಮೂಗು ಬ್ಲಾಕ್ ಆಗಿಲ್ಲ ಅಂತ. ಆಲ್ಟರ್ನೇಟಿವ್ಲಿ ಕ್ಲೋಸ್ ಯುವರ್ ಆಲ್ಟರ್ನೇಟ್ ನಾಸ್ಟ್ರಿಲ್, ಲೆಫ್ಟ್ ನಾಸ್ಟ್ರಿಲ್, ಆ್ಯಂಡ್ ಫಾಸ್ಟ್ ಬ್ರೀತಿಂಗ್ ಇನ್ ಯುವರ್ ರೈಟ್ ನಾಸ್ಟ್ರಿಲ್. ಫಾಸ್ಟ್ ಬ್ರೀತಿಂಗ್, ಇನ್ಹೇಲು ಫಾಸ್ಟು, ಎಕ್ಸೇಲು ಫಾಸ್ಟ್. ಡೀಪ್ ಬೇಡ, ಸುಮ್ಮನೆ ಇನ್ಹೇಲ್ ಎಕ್ಸೇಲ್. ಫಾಸ್ಟ್ ಬ್ರೀತಿಂಗ್. ಫ್ರೀ ಮಾಡ್ಕೊಳ್ಳಿ. ಕ್ಯೂರಿಯಾಸಿಟಿಗೋಸ್ಕರನೂ ಕಂಡುಬಿಡಬೇಡಿ. ಯು ವಿಲ್ ಬಿ ಚೀಟಿಂಗ್ ಯುವರ್ ಸೆಲ್ಫ್. ರಿಲ್ಯಾಕ್ಸ್. ಇದು ದಿಸ್ ಈಸ್ ಟು ಫೈಂಡ್ ಔಟ್ ವೆದರ್ ದ ನಾಸ್ಟ್ರಿಲ್ಸ್ ಆರ್ ಓಕೆ. ಮನೆ ಮುಂದೆ ಗುಡಿಸಿ ಸಾರಿಸಿ ಪ್ರತಿನಿತ್ಯದ ಒಂದು ಹ್ಯಾಬಿಟ್ ನಮ್ಮ ಹಿಂದೂ ಕಲ್ಚರಲ್ಲಿ ಇದೆ, ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಷ್ಟೆ. ಹಾಗೆ ಎಂಟ್ರಿ ಪಾಯಿಂಟ್ ಆಫ್ ಏರನ್ನು ಕ್ಲೀನ್ ಮಾಡ್ಕೊಳ್ಳೋದು ಹೀಗೆ. ಈಗ ಇದಕ್ಕೆ ಇನ್ನೊಂದು ಟೆಕ್ನಿಕ್ ಇದೆ. ಟೆಕ್ನಿಕ್ಕನ್ನು ಕಪಾಲಭಾತಿ ಅಂತ ಕರಿತೀವಿ. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್ ಒನ್ಸ್ ಅಗೇನ್. ಫೋರ್ಸ್ಫುಲ್ ಎಕ್ಸಲೇಷನ್ ಕೊಡಿ. ಡೀಪ್ ಇನ್ಹಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ಮಾಡುವಾಗ ಪಕ್ಕದಲ್ಲಿ ಒಂದು ಹ್ಯಾಂಡ್ ಟವಲ್ ಅಥವಾ ಒಂದು ಕರ್ಚೀಫ್ ಇಟ್ಕೊಂಡಿರಿ, ಅಥವಾ ಒಂದು ಪೇಪರ್ ನ್ಯಾಪ್ಕಿನ್ ಇಟ್ಕೊಂಡಿರ್ಬೋದು. ಇದಾದಮೇಲೆ ತಕ್ಷಣಕ್ಕೆ ಇದ್ದಕ್ಕಿದ್ದಂಗೆ ಎನರ್ಜೀಸ್ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಂಗೆ ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ. ರಿಲ್ಯಾಕ್ಸ್ ಮಾಡಿ. ಈಗ ಆಲ್ಟರ್ನೇಟಿವ್ಲಿ ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರಿಲ್. ಒಂದೇ ಒಂದು ಇನ್ಹಲೇಷನ್, ಎಷ್ಟು ಸಲ ಬೇಕಿದ್ರೂ ಎಕ್ಸಲೇಷನ್ ಮಾಡಿ. ರಿಲ್ಯಾಕ್ಸ್. ಇದನ್ನು ಕಪಾಲಭಾತಿ ಅಂತ ಕರೀತಾರೆ. ಇದು 2 ಕೆಲಸ ಮಾಡುತ್ತೆ. ಒಂದು, 2 ಹೊಳ್ಳೆಗಳ ಎಂಟ್ರಿ ಪಾಯಿಂಟ್ಗಳನ್ನು ಕ್ಲೀನ್ ಮಾಡುತ್ತೆ. ಎರಡನೇದು, ಈ ಪ್ರೆಷರು ಬ್ರೈನ್ಗೆ ಹೊಡೆಯುತ್ತೆ. ಬ್ರೈನ್ ಹೊಡೆದ ತಕ್ಷಣ ಬ್ರೈನಿನ ಬ್ಲಾಕೇಜಸ್ ಏನಿದೆ ಅದು ಬಿಡುತ್ತೆ. ಇದರಲ್ಲಿ ಒಂದು 10 ಸಲ ಮಾಡೋದಿದೆಯಲ್ಲ, ದಿಸ್ ಈಸ್ ಸೇಫ್. ಯೋಗದ ಅಭ್ಯಾಸ ಇರೋರು 20-25 ಸಲ, ಒಂದು ಸ್ಫೋಟ ಅಂದರೆ 25 ಸಲ ಮಾಡ್ಬೋದು. ಅದರ ಆಚೆ ಮಾಡಲಿಕ್ಕೆ ಹೋಗಬೇಡಿ. ದಿಸ್ ಈಸ್ ಸೇಫ್ ಲೆವೆಲ್ಸ್ ಅಂತ. ಸೊ ಸೇಫ್ ಲೆವೆಲ್ಸಿನ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಈಗ ವಾಪಸ್ ನೀವು ರೀಚೆಕ್ ಮಾಡ್ಕೋಬೇಕಾಗಿರೋದೇನು, ಮುಚ್ಚಿದ ಕಣ್ಣುಗಳಲ್ಲಿ ಬೆನ್ನು ನೇರ ಆಗಿದೆಯಾ ಇಲ್ವಾ, ಆಗಿಲ್ಲದೆ ಇದ್ದರೆ ಮತ್ತೆ ಸರಿ ಮಾಡ್ಕೊಳ್ಳೋದು. ಬೆನ್ನಿಗೆ ಅಷ್ಟು ಶಕ್ತಿ ಇಲ್ಲ, ಅರ್ಧ ಗಂಟೆ ಕೂತ್ಕೊಳ್ಳೋಷ್ಟು ಶಕ್ತಿ ಇಲ್ಲ. ಹಾಗಾಗಿ ಯೋಗಾಸನಗಳನ್ನು ಮಾಡಿ ನಾವು ಟ್ರೈನ್ ಮಾಡ್ತೀವಿ. ಇವತ್ತು ವಿತ್ ಅವೇರ್ನೆಸ್ ಮಾಡ್ಕೊಂಡು ಹೋದರೆ ಸಾಕು. ಸೆಕೆಂಡ್ ಲೆವೆಲ್, 2 ಹೊಳ್ಳೆಗಳಿಂದ ಒಟ್ಟಿಗೆ ಹೀಗೆ ಸ್ಫೋಟವನ್ನು ಮಾಡೋದು. ಈಗ ಒಂದೊಂದೇ ನಾಸ್ಟ್ರಿಲ್ ಮಾಡಿದ್ರಿ, 2 ಹೊಳ್ಳೆಗಳ ಒಟ್ಟಿಗೆ ಮಾಡೋದು. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಥ್ರೂ ಬೋತ್ ದ ನಾಸ್ಟ್ರಿಲ್ಸ್. ಕಪಾಲಭಾತಿ. ಕಪಾಲ ಅಂದರೆ ಸ್ಕಲ್ ಒಳಗಡೆ ಇರುವಂತಹ ಬ್ರೈನ್. ಅದನ್ನು ಹೊಡೆದು ಅದನ್ನ ಎಬ್ಸೋದು, ಬ್ರೈನನ್ನು ಅಲರ್ಟ್ ಮಾಡೋದು. ಇದು ಯಾರು ಬೇಕಾದರೂ ಮಾಡ್ಬೋದು, ಯಾವ ಏಜ್ ಗ್ರೂಪಲ್ಲಿ ಬೇಕಾದರೂ ಮಾಡ್ಬೋದು. ದಿಸ್ ಈಸ್ ಕ್ಲೀನಿಂಗ್ ಆಫ್ ದ ನಾಸ್ಟ್ರಿಲ್ಸ್ ಅಷ್ಟೆ. ಸ್ಟ್ರೈನ್ ಅನಿಸಿದ್ರೆ ಮಾಡೋದು ನಿಲ್ಲಿಸಿ, ಸ್ಟ್ರೈನ್ ಆಗಿದ್ದರೆ ದಯವಿಟ್ಟು ಮಾಡೋದು ನಿಲ್ಲಿಸಿ. ಅಭ್ಯಾಸ 1, 2, 3. ಕಪಾಲಭಾತಿನಲ್ಲೇ 3 ವೇರಿಯೇಷನ್ಸ್ ಇದೆ. ಒಂದು ಲೆಫ್ಟ್ ನಾಸ್ಟ್ರಿಲ್, ಒಂದು ರೈಟ್ ನಾಸ್ಟ್ರಿಲ್, ಮೂರನೇದು ಬೋತ್ ನಾಸ್ಟ್ರಿಲ್ಸ್. ಹಾಗೆ ರಿಲ್ಯಾಕ್ಸ್ ಆಗಿ, ಮುಚ್ಚಿದ ಕಣ್ಣುಗಳು ಹಾಗೆ ಇರಲಿ. ಬಿ ಅವೇರ್. ನೌ ಕ್ಲೋಸಿಂಗ್ ಯುವರ್ ಐಸ್, ಯು ಆರ್ ಕಾನ್ಷಿಯಸ್ ಅಬೌಟ್ ಎವ್ರಿಥಿಂಗ್ ಯು ಡೂ. ಕಣ್ಣು ಬಿಟ್ಟಾಗ ವಿ ಆರ್ ನಾಟ್ ಕಾನ್ಷಿಯಸ್, ವಿ ವರ್ಕ್ ವಿತ್ ಸಬ್ ಕಾನ್ಷಿಯಸ್ನೆಸ್. ಅದು ಕಣ್ಣು ಮುಚ್ಚಿದ ತಕ್ಷಣವೇ ಯು ಆರ್ ಕಾನ್ಷಿಯಸ್ ಅಬೌಟ್ ಎವ್ರಿಥಿಂಗ್.
ಇನಿಷಿಯಲ್ ಸ್ವಲ್ಪ ಕ್ಷಣಗಳು ನಿಮಗೆ ಕಾನ್ಸಂಟ್ರೇಷನ್ ತಪ್ಪೋದು, ಬಟ್ ಯು ಆರ್ ಕಾನ್ಷಿಯಸ್. ತಪ್ಪಾದರೂ ಯು ಆರ್ ಕಾನ್ಷಿಯಸ್. ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಕಾನ್ಷಿಯಸ್ ಕಣ್ಮುಚ್ಚಿದಾಗ ಬರುತ್ತದೆ. ಈಗ ಇಂಡಿವಿಜುವಲ್ ನಾಸ್ಟ್ರಿಲ್ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ ವೆದರ್ ಇಟ್ ಈಸ್ ಫ್ರೀ ಅಂತ. ಲೆಫ್ಟ್ ಒಂದು 3 ಬ್ರೀತಿಂಗ್ ಮಾಡಿ, ರೈಟ್ ಒಂದು 3 ಬ್ರೀತಿಂಗ್ ಮಾಡಿ, ಆರಾಮದಲ್ಲಿ, ಫೋರ್ಸ್ಫುಲ್ ಮಾಡಬೇಡಿ. ಈಗ ಡೀಪ್ ಬ್ರೀತಿಂಗ್. ಇದರಲ್ಲಿ 2-3 ಕಂಡೀಷನ್ ಕೊಡ್ತೀನಿ. ಒಂದು, ಶಬ್ದ ಇಲ್ಲದೆ ಮಾಡಿ. ಎರಡನೇದು, ಪ್ರೆಷರ್ ಇಲ್ಲದೆ ಮಾಡಿ. ಮೂರನೇದು, ಸ್ಪೀಡನ್ನು ಕಡಿಮೆ ಮಾಡಿ. ಶಬ್ದರಹಿತ, ಪ್ರೆಷರ್ ಇಲ್ಲದೇನೆ, ಸ್ಪೀಡ್ ಜಾಸ್ತಿ ಮಾಡ್ದೇನೆ, ನಾನು ತಗೊಳ್ಳುವ ಉಸಿರು ಆರಾಮದಲ್ಲಿ ಬರಬೇಕು. ನೌ ಯು ಆರ್ ನಾಟ್ ಜಸ್ಟ್ ಟ್ಯೂನಿಂಗ್ ಯುವರ್ ಬ್ರೀತಿಂಗ್, ಯು ಆರ್ ಟ್ಯೂನಿಂಗ್ ಯುವರ್ ಬ್ರೈನ್. ಟ್ಯೂನಿಂಗ್ ಅಂದರೆ ಏನು ಮಾಡ್ತಾ ಇದ್ದೀವಿ? ನಮಗೆ ಸಾಧಾರಣವಾಗಿ ಆ ಥರದ ಸ್ವಭಾವ. ಬೇರೆಯವ್ರು ಹೇಳ್ತಾ ಇರೋವಾಗ ಅರ್ಧದಲ್ಲಿ ನಿಲ್ಲಿಸಿ ನಾವು ಮಾತಾಡ್ಬಿಡ್ತೀವಿ. ಹೇಳೋಕ್ಕೆ ಮುಂಚೆ ರೆಸ್ಪಾಂಡ್ ಮಾಡಿಬಿಡ್ತೀವಿ. ಪ್ರತಿಯೊಂದರಲ್ಲೂ ಆ ಥರ, ಗಾಡಿ ಡ್ರೈವಿಂಗಲ್ಲೇ ಆ ಥರ, ಎಲ್ಲದರಲ್ಲೂ ಆ ಥರ. ಯು ಆರ್ ನೌ ಟ್ಯೂನಿಂಗ್. ಶಬ್ದ ಇಲ್ಲದೆ, ಹಾರ್ನ್ ಇಲ್ಲದೆ ಹೇಗೆ ಗಾಡಿಯನ್ನು ಓಡಿಸ್ಬೋದು, ಹಾರ್ನ್ ಹೊಡಿದೆ ಹೇಗೆ ಗಾಡಿಯನ್ನು ಓಡಿಸ್ಬೋದು, ಹಾಗೆ ಇದೂ ಕೂಡ. ಯು ಆರ್ ಟ್ರೈನಿಂಗ್ ಯುವರ್ ಮೈಂಡ್ ಟು ಸಿ ದಟ್ ಯು ಆರ್ ವೆರಿ ಕಂಫರ್ಟಬಲ್. ಈಗ 2 ಹೊಳ್ಳೆಗಳಲ್ಲಿ ಆರಾಮದಲ್ಲಿ ಬ್ರೀತ್ ಮಾಡಿ ನೋಡಿ. ಕ್ಯಾನ್ ಯು ಬ್ರೀತ್ ಇನ್ ಫಾರ್ 3 seconds, 4 seconds, 5 seconds? ಪ್ಲ್ಯಾನ್ ಮಾಡಿ. ಅರೌಂಡ್ 5 ಬ್ರೀತಿಂಗ್ಸ್ ಪ್ಲ್ಯಾನ್ ಮಾಡಿ ಸಾಕು. ಶಬ್ದ ಇಲ್ಲದೆ, ಪ್ರೆಷರ್ ಇಲ್ಲದೆ, ಸ್ಪೀಡ್ ಇಲ್ಲದೆ. ದಿಸ್ ಈಸ್ ಕಾಲ್ಡ್ ಸೈಂಟಿಫಿಕ್ ಬ್ರೀತಿಂಗ್. ಬ್ರೀತಿಂಗ್ ಇಟ್ ಸೆಲ್ಫ್ ಈಸ್ ಎ ಸೈನ್ಸ್. ಅದರಲ್ಲಿ ಸೈಂಟಿಫಿಕ್ ಬ್ರೀತಿಂಗ್. ಇದು ಬ್ರೀತಿಂಗು ಆಯಿತು. ರಿಲ್ಯಾಕ್ಸ್ ಮಾಡಿ. ಇಲ್ಲಿ ಏನಾಗ್ತಾ ಇದೆ, ನಾವು ಬ್ರೀತಿಂಗ್ ಮಾಡುವಾಗಲೇ ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ಯಾಕೆ? ಬ್ರೀತಿಂಗಿನ ಪ್ರೆಷರ್ ಕಡಿಮೆ ಮಾಡಿದ್ದೀವಿ. ಬ್ರೈನ್ ಪ್ರೆಷರ್, ಬ್ಲಡ್ ಪ್ರೆಷರ್ ಎರಡೂ ಕಡಿಮೆ ಆಯಿತು ಅಂತ. ಆಲ್ ದೀಸ್ 3 ಆರ್ ಇಂಟರ್ಲಿಂಕ್ಡ್. ಬ್ರೀತಿಂಗ್ ಈಸ್ ಲಿಂಕ್ಡ್ ಟು ಬ್ರೈನ್, ಬ್ರೀತಿಂಗ್ ಈಸ್ ಆಲ್ಸೋ ಲಿಂಕ್ಡ್ ಟು ಬ್ಲಡ್, ಬ್ರೀತಿಂಗ್ ಈಸ್ ಲಿಂಕ್ಡ್ ಟು ಹಾರ್ಟ್ ಬೀಟ್, breathing is linked to brain, breathing is linked to lungs and blood. Relax. ಒಂದು 20 ಸೆಕೆಂಡ್ ಆರಾಮದಲ್ಲಿ ರಿಲ್ಯಾಕ್ಸ್ ಮಾಡಿ. ಏನೂ ಅರ್ಜೆನ್ಸಿ ಇಲ್ಲ. ಸಮಯವೂ ತುಂಬ ಇದೆ, ಮನಸ್ಥಿತಿಯೂ ಇದೆ, ಸ್ವಲ್ಪ ಬೆನ್ನು ನೋಯ್ತಾ ಇದೆ ಅಷ್ಟೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ಕೆಲಸ ಮಾಡ್ತಾನೆ ರಿಲ್ಯಾಕ್ಸೇಷನ್ ಮಾಡೋದು ಹೀಗೆ. ಕೆಲಸದ ಲೋಡ್ ಎಷ್ಟಾದರೂ ಇರಲಿ ಪರವಾಗಿಲ್ಲ, ನಮಗೆ ಸೆಗ್ರಿಗೇಟ್ ಮಾಡಲಿಕ್ಕೆ ಬರ್ತದೆ, ನಮಗೆ ರಿಲ್ಯಾಕ್ಸ್ ಆಗಲಿಕ್ಕೂ ಬರ್ತದೆ. ಈ ರಿಲ್ಯಾಕ್ಸೇಷನ್ಗೆ ಒಂದು ಟ್ಯಾಬ್ಲೆಟ್ ಬೇಡ, ಇದು ಮನಸ್ಥಿತಿ ಅಷ್ಟೇ. ಹೀಗೆ ರಿಲ್ಯಾಕ್ಸ್ ಆಗಲಿಕ್ಕೆ ನಮಗೆ ಯಾವುದೋ ಔಷಧಿ ಬೇಡ, ಡಾಕ್ಟರ್ ಬೇಡ, ಹಾಸ್ಪಿಟಲ್ ಬೇಡ. ರಿಲ್ಯಾಕ್ಸ್ ಆಗಲಿಕ್ಕೆ ಹಾಸ್ಪಿಟಲ್ ಯಾಕೆ? ನಾವೇ ಇನ್ಕ್ರೀಸ್ ಮಾಡಿಕೊಂಡಂಥ ಬ್ಲಡ್ ಪ್ರೆಷರನ್ನು ನಾವೇ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀವಿ. ಸ್ಟವ್ ಆಫ್ ಮಾಡೋದು ಯಾರ ಕೈಲಿದೆ? ನಮ್ಮ ಕೈಲಿ. ಕುದಿಯೋದು ಇಸ್ ಪ್ರೆಷರ್. ಆಫ್ ಮಾಡಿದ ತಕ್ಷಣ ಪ್ರೆಷರ್ ಕಡಿಮೆ ಆಗೋಯ್ತು. ಆಫ್ ಮಾಡ್ಲಿಕ್ಕೆ ಬರಬೇಕು. ಯಾವ ಟೈಮಲ್ಲಿ ಆಫ್ ಮಾಡಿದ್ರೆ ಅಪ್ರಾಪ್ರಿಯೇಟ್ ಅಂತ ನಮ್ಗೆ ಗೊತ್ತಾದರೆ ಸಾಕು. ಸೊ ಯು ಆರ್ ಯುವರ್ ಓನ್ ಡಾಕ್ಟರ್ಸ್. So from now you need mindset to clear BP. The blood pressure is connected to air pressure. The mind pressure is also connected to air pressure. ಯಾವಾಗಲಾದರೂ ಸ್ಟ್ರೈನ್ ಅನ್ನಿಸ್ದಾಗ, ಸ್ಟ್ರೆಸ್ ಅನ್ನಿಸ್ದಾಗ ಸುಮ್ಮನೆ ಆರಾಮದಲ್ಲಿ ಕೂತ್ಕೊಳ್ಳಿ. ಮಣಿಸರ ಇದ್ದರೆ ಪೂರ್ತಿ ಮಣಿಸರ ಎಣಿಸಿ. 1, 2, 3, 108 ಬಿಡಿಸಿರುತ್ತೆ, ಎಣಿಸಿ. 108 ಮುಗಿಯೋಷ್ಟೊತ್ತಿಗೆ ಪ್ರೆಷರ್ ಇಳ್ದೋಗುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿಬಿಡುತ್ತೆ, ಸ್ಟ್ರೈನ್ ಕಡಿಮೆ ಆಗಿಬಿಡುತ್ತೆ, ಹಾರ್ಟ್ ಬೀಟ್, ಪಲ್ಸ್ ರೇಟ್ಸ್ ನಾರ್ಮಲ್ ಆಗಿಬಿಡುತ್ತೆ. ಜಸ್ಟ್ ಇನ್ ಎ ಸ್ಪ್ಯಾನ್ ಆಫ್ 2 minutes. ಮಾತ್ರೆ ತಗೊಂಡ್ರು 1.5 ಗಂಟೆ ಬೇಕು ಅದು ಎಫೆಕ್ಟ್ ಆಗಲಿಕ್ಕೆ.
ಆದರೆ ಬರೀ ಇಷ್ಟೇ ಮಾಡಿದ್ರೆ ಬ್ರೀತಿಂಗ್ ಆ್ಯಂಡ್ ಎಣಿಸೋದು ಪ್ಲ್ಯಾನ್ ಮಾಡಿಕೊಂಡ್ರೆ 2 ನಿಮಿಷದಲ್ಲಿ ಇಟ್ ವಿಲ್ ಬಿಕಮ್ ನಾರ್ಮಲ್. ಯು ಕ್ಯಾನ್ ಚೆಕ್. ಇವತ್ತು ಪಲ್ಸ್ ರೇಟ್ಸ್ ಚೆಕ್ ಮಾಡಲಿಕ್ಕೆ ಬೇಕಾದಷ್ಟು ಗ್ಯಾಜೆಟ್ಸ್ ಇದೆ. ಅದನ್ನು ಹಾಕ್ಕೊಂಡು ಒಂದು ಸಲ ಈ ಥರ ಬ್ರೀತಿಂಗ್ ಮಾಡಿ ಒಂದು 2-3 ನಿಮಿಷಗಳ ಒಳಗಡೆ ಯು ಫೈಂಡ್ ಇಟ್ ಐ ಆಮ್ ವೆರಿ ಕಂಫರ್ಟಬಲ್. ಸೊ ಯು ಕ್ಯಾನ್ ಅವಾಯ್ಡ್ ಮೆಡಿಸನ್ಸ್ ಕನೆಕ್ಟೆಡ್ ಟು ಬ್ಲಡ್ ಪ್ರೆಷರ್. ಈಗ ಲಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡುವುದು ಹೇಗೆ ಅಂತ. ನಮ್ಮಲ್ಲಿ 5.5 ಲೀಟರ್ ರಕ್ತ ಇದೆ. 5.5 ಲೀಟರ್ ರಕ್ತದಲ್ಲಿ ಎನರ್ಜಿ ಇದ್ದಾಗ ಮಾತ್ರ ನಿಮ್ಮ ಮೈ ಎನರ್ಜೆಟಿಕ್ ಆಗಿರುತ್ತೆ. ರಕ್ತ ಈಸ್ ಎ ಟ್ರಾನ್ಸ್ಪೋರ್ಟ್ ಏಜೆಂಟ್. ತಲೆಯಿಂದ ಕಾಲಿನವರೆಗೆ ನಿಮಗೆ ರಕ್ತ ತಗೊಂಡು ಹೋಗುತ್ತೆ. ನೀವೇನೇನು ಎನರ್ಜೀಸ್ ಬಾಯಿಂದ ಕೊಡ್ತೀರಿ, ಮೂಗಿಂದ ಕೊಡ್ತೀರಿ, ಈ ಎನರ್ಜೀಸ್ನೆಲ್ಲ ತಗೊಂಡು ತಲೆಯಿಂದ ಕಾಲಿನವರೆಗೆ ತಲುಪಿಸುತ್ತೆ. ತಲುಪಿಸದೇ ಇದ್ದರೆ, ಆ ರಕ್ತದಲ್ಲಿ ಸತ್ವವೇ ಇಲ್ಲದೆ ಇದ್ದರೆ, ಆವಾಗ ನೀವು ಯಾವ್ಯಾವ ಜಾಗದಲ್ಲಿ ಆ ರಕ್ತ ಹರಿಯುತ್ತೆ ಆ ಎಲ್ಲ ಜಾಗಗಳಲ್ಲಿ ಎನರ್ಜೀಸ್ ಹರಿಯಲ್ಲ. ಈಗ ಎನರ್ಜಿ ಹರಿಸೋಣ, ಬ್ಲಡ್ಗೆ ಎನರ್ಜಿ ತುಂಬೋಣ, ಎನರ್ಜಿಯನ್ನು ಹರಿಸೋಣ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಪ್ರತಿಯೊಂದು ಬಿಲ್ಡಿಂಗಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ, ಹಾಗೆ ನಲ್ಲಿಗಳು ಇದೆ. ಓವರ್ ಹೆಡ್ ಟ್ಯಾಂಕ್ ತುಂಬಿದ್ರೆ ಅಲ್ವಾ ನಲ್ಲಿಲಿ ನೀರು ಬರೋದು. ಓವರ್ ಹೆಡ್ ಟ್ಯಾಂಕ್ ತುಂಬಲೇ ಇಲ್ಲ, ನಲ್ಲಿಲಿ ನೀರು ಬರಲ್ಲ. ಹಾಗೆ ಬ್ಲಡ್ ಪ್ಯೂರಿಫೈ ಆದಾಗ ಮಾತ್ರ, ಅದರಲ್ಲಿ ಆಕ್ಸಿಜನ್ ರಿಚ್ ಆದಾಗ ಮಾತ್ರ ಇಡೀ ದೇಹಕ್ಕೆ ಎನರ್ಜಿ ಹರಿಯುತ್ತೆ. ಸೊ ವಾಟ್ ಈಸ್ ದಿ ಆಕ್ಸಿಜನ್ ಇನ್ ಯುವರ್ ಲೈಫ್? ಕಣ್ಣು ಬಿಟ್ಟಾಗ, ಕಣ್ಣು ನೋಡಿದ್ರೆ, ಎದುರುಗಡೆ ದೃಷ್ಟಿ ಕಾಣಿಸಿದ್ರೆ ಆಕ್ಸಿಜನ್ ಇದೆ ಅಂತ. ದೃಷ್ಟಿ ಕಾಣಿಸ್ತಾ ಇಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಆಕ್ಸಿಜನ್ ಇಲ್ಲ ಅಂತ. ಮೂಗಿಗೆ ವಾಸನೆ ಹಿಡಿಯುವ ಶಕ್ತಿ ಇದ್ದರೆ ಆವಾಗ ಆಕ್ಸಿಜನ್ ಇದೆ ಅಂದರೆ ನಮಗೆ ಪ್ಯೂರಿಫಿಕೇಷನ್ ಇದೆ, ಎನರ್ಜಿ ಇದೆ ಅಂತ. ಕಿವಿಗಳು ಕೇಳಿಸ್ಕೋತಾ ಇದ್ದರೆ ಎನರ್ಜಿ ಇದೆ ಅಂತ. ಕೇಳಿಸ್ತಾ ಇಲ್ಲ ಅಂದರೆ ಆ ಜಾಗದಲ್ಲಿ ಎನರ್ಜಿ ಇಲ್ಲ ಅಂತ. ಕೈಕಾಲುಗಳು ನೋಯ್ತಾ ಇದೆ, ಎನರ್ಜಿ ಇಲ್ಲ. ಯಾವ ನೋವು ಇಲ್ಲ, ಉತ್ಸಾಹದಲ್ಲಿದ್ದೀನಿ ಅಂದರೆ ಎನರ್ಜಿ ಇದೆ. ಆ ಎನರ್ಜಿ ಯಾವುದು? ನಾವು ತಿಂದಿರುವ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಂತಂದರೆ ಕನಿಷ್ಠ 4 ಗಂಟೆಗಳು ಬೇಕು. ಕುಡಿದಿರುವ ನೀರು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಂದ್ರೆ H2O H2 ಸಪ್ರೇಟ್, O ಸಪ್ರೇಟ್ ಮಾಡಬೇಕಂತಂದರೆ ಕನಿಷ್ಠ ನಮಗೆ ಅರ್ಧ ಗಂಟೆ ಬೇಕು. ಆದರೆ ತಗೊಂಡಂತಹ ಉಸಿರಿನಲ್ಲಿ, ಪ್ರತಿ ಉಸಿರಿನಲ್ಲಿ ಆಕ್ಸಿಜನ್ ಇದೆ. ಪ್ರತಿ ಆಕ್ಸಿಜನ್ ಈಸ್ ಎನರ್ಜಿ ಫಾರ್ ಯು. Oxygen is getting converted to energy in a span of around just 2 seconds. ಈಗ ಒಂದು ಪ್ಯಾಟ್ರನ್ ಆಫ್ ಬ್ರೀತಿಂಗ್ ಹೇಳ್ತೀನಿ. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೋದು. 3 ಸೆಕೆಂಡ್ಸ್ ಇನ್ಹೇಲ್, 3 ಸೆಕೆಂಡ್ಸ್ ಎಕ್ಸೇಲ್. ತುಂಬ ನಾರ್ಮಲ್ ಬ್ರೀತಿಂಗ್. ಈಗ ನಿಮಗೆ ಕಂಡೀಷನ್ಸ್ ಹೇಳಿದ್ದೀನಿ, 3 ಕಂಡೀಷನ್: ಪ್ರೆಷರ್ಲೆಸ್, ಸೌಂಡ್ಲೆಸ್, ಸ್ಪೀಡ್ಲೆಸ್. 3 ಸೆಕೆಂಡ್, 3 ಸೆಕೆಂಡ್ಸ್ ಆಫ್ ಇನ್ಹೇಲ್, 3 ಸೆಕೆಂಡ್ಸ್ ಆಫ್ ಎಕ್ಸೇಲ್. 5 ಬ್ರೀತಿಂಗ್ ಮಾಡಿ. ಒಂದು ಬ್ರೀತಿಂಗ್ ನಿಮಗೆ 6 ಸೆಕೆಂಡ್ ಹಿಡಿಯುತ್ತೆ. 5 ಬ್ರೀತಿಂಗ್ 30 ಸೆಕೆಂಡ್. ಹಾಫ್ ಎ ಮಿನಿಟಲ್ಲಿ ಯುವರ್ ಬಾಡಿ ಈಸ್ ಗೆಟಿಂಗ್ ಆರ್ಗನೈಸ್ಡ್. ಜಸ್ಟ್ ಹಾಫ್ ಎ ಮಿನಿಟ್. ಸೆಕೆಂಡ್ಗಳು ಆದ ತಕ್ಷಣ ಡಿಸ್ಕನೆಕ್ಟ್ ಮಾಡಿ. ಕಾನ್ಷಿಯಸ್ ಬ್ರೀತಿಂಗ್ ಆಮೇಲೆ ಮಾಡಲಿಕ್ಕೆ ಹೋಗಬೇಡಿ. ಈಗ ನೀವು ಮಾಡ್ತಾ ಇರೋದು ಕಾನ್ಷಿಯಸ್ ಬ್ರೀತಿಂಗ್. ಏನು ಕಾನ್ಷಿಯಸ್ ಅಂದರೆ ಗಮನ ಇದೆ, ನಮಗೆ ಎಷ್ಟು ಸೆಕೆಂಡ್ ಬ್ರೀತ್ ಮಾಡಬೇಕು ಅನ್ನೋ ಗೊತ್ತಿದೆ, ಹೇಗೆ ಬ್ರೀತ್ ಮಾಡಬೇಕು ಅಂತ ಗೊತ್ತಿದೆ. ದಿಸ್ ಕಾನ್ಷಿಯಸ್ ಬ್ರೀತಿಂಗ್ ಈಸ್ ಯುವರ್ ಎನರ್ಜಿ. ಯಾಕೆ ನಾನು 3 ಸೆಕೆಂಡ್ ತಗೋಬೇಕು ಬ್ರೀತಿಂಗು? ಈಗ ಒಂದು ಉದಾಹರಣೆ, 100 ಮೀಟರ್ಸ್ ರೇಸಿಗೆ ಮೊದಲನೇವ್ರನ್ನ ಒಂದು 8 ಜನನ ನಿಲ್ಲಿಸಿದ್ದೀವಿ. ಒಬ್ಬರಿಗೆ 10 ಮೀಟ್ರ್ ಓಡೋಷ್ಟು ತಾಕತ್ತಿದೆ. ಅವ್ರಿಗೆ ಪ್ರೈಸ್ ಬರ್ತದಾ, ಸರ್ಟಿಫಿಕೇಟ್ ಬರುತ್ತಾ? ಬರಲ್ಲ. 20 ಮೀಟ್ರ್ ಓಡಿದ್ರೆ ಬರುತ್ತಾ? ಬರಲ್ಲ. 50 ಮೀಟ್ರ್ ಓಡಿದ್ರೆ ಬರಲ್ಲ. 90 ಮೀಟ್ರ್ ಓಡಿದ್ರೆ ಬರಲ್ಲ. 99 ಮೀಟ್ರ್ ಓಡಿದ್ರೆ ಬರಲ್ಲ. ಎಷ್ಟು ಓಡಬೇಕು? 100 ಮೀಟರ್ಸೇ ಓಡಬೇಕು. ಹಾಗೆ 1 ಸೆಕೆಂಡಲ್ಲಿ ನೀವು ತಗೊಂಡಂಥ ಗಾಳಿ ಫಿಲ್ಟರ್ ಆಗಿ ಪೆನಿಟ್ರೇಟ್ ಮಾಡಿ ಬ್ಲಡ್ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನಮ್ಮ ನಾರ್ಮಲ್ ಬ್ರೀತಿಂಗ್ ಈಸ್ 1 ಸೆಕೆಂಡ್ ಆಫ್ ಇನ್ಹೇಲ್, 1 ಸೆಕೆಂಡ್ ಆಫ್ ಎಕ್ಸೇಲ್. ಸೊ ವಾಟ್ ಇಫ್ ವಿ ಇಂಪ್ರೂವ್ ದ ಬ್ರೀತಿಂಗ್ ಟೈಮ್?
ಇನ್ಸ್ಟೆಡ್ ಆಫ್ 1 ಸೆಕೆಂಡ್ ವಿ ಹ್ಯಾವ್ ಮೇಡ್ ಇಟ್ ಆಸ್ 3 ಸೆಕೆಂಡ್ಸ್. ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ದೊಡ್ಡ ಪೈಪ್ ಇದೆ, ನಲ್ಲಿಗೆ ಸಿಕ್ಸಿದ್ದೀರಿ, ಇನ್ನೊಂದು ಮೂಲೆಯಲ್ಲಿ ನೀರು ಬರಬೇಕು, ಎಲ್ಲೋ ಹಿಡ್ಕೋಬೇಕು, ನೀವು ಒಂದು ಬಕೆಟಲ್ಲಿ ಹಿಡ್ಕೋಬೇಕು. ಅಲ್ಲಿ ನಲ್ಲಿ ನೀರು ಬಿಟ್ಟ ತಕ್ಷಣ ಅದೆಲ್ಲ ನೀರು ಬಕೆಟಿಗೆ ಬಂದಿದೆಯಾ ಅಂದರೆ ಇಲ್ಲ, ಪೈಪ್ ಒಳಗಡೆನೆ ಸ್ವಲ್ಪ ನೀರಿದೆ, ಅದನ್ನು ಡೆಡ್ ವಾಟರ್ ಅಂತ ಕರಿತೀವಿ. ಇಲ್ಲಿ ಹಾಗೆ ನಮ್ಮ ಲಂಗ್ಸಿನ ಒಳಗಡೆ ಒಂದು 50,000 ಬ್ರಾಂಚಸ್ ಇದೆ. ಎಂಡ್ ಆಫ್ ಈಚ್ ಬ್ರಾಂಚ್ ವಿ ಹ್ಯಾವ್ ಏರ್ ಸ್ಯಾಕ್ಸ್. ದ್ರಾಕ್ಷಿಯ ಗೊಂಚಲು ನೋಡಿದ್ದೀರಿ, ಆ ಗೊಂಚಲಿನ ಥರ ಇರುತ್ತೆ, ಅದರ ಒಳಗಡೆ ಗಾಳಿ ಹೋಗಿ ಅದು ಬ್ಲಡ್ ಒಳಗೆ ರೀಚ್ ಆದಾಗ ದ ಪರ್ಪಸ್ ಆಫ್ ಯುವರ್ ಬ್ರೀತಿಂಗ್ ಈಸ್ ಫುಲ್ಫಿಲ್ಡ್. ಸೊ ಹೌ ಟು ಇನ್ಕ್ರೀಸ್, ಹೌ ಟು ಫುಲ್ಫಿಲ್ ದ ಪರ್ಪಸ್ ಆಫ್ ಬ್ರೀತಿಂಗ್ ಅಂತಂದರೆ 3 ಸೆಕೆಂಡ್ಸ್ ಆಫ್ ಇನ್ಹೇಲ್, 3 ಸೆಕೆಂಡ್ಸ್ ಆಫ್ ಎಕ್ಸೇಲ್. ಮೊದಲನೇ ಸೆಕೆಂಡು, ಎರಡನೇ ಸೆಕೆಂಡ್ ಏನು ಬ್ರೀತ್ ಮಾಡ್ತೀವಿ ಅದು ಡೆಡ್ ಏರ್, ಅಂದರೆ ಲಂಗ್ಸಿನ ಒಳಗಡೆ ಇದೆ, ಉಪಯೋಗಕ್ಕೆ ಬಂದಿಲ್ಲ. 1,00,000 ಸಂಬಳ ಬರ್ತಾ ಇದೆ, ಒಂದು 80,000 ತೊಗೊಂಡೋಗಿ FD ನಲ್ಲಿ ಇಡ್ತಾ ಇದ್ದೀವಿ, ಉಪಯೋಗಿಸೇ ಇಲ್ಲ ನಾವು. ಹಾಗೆ ಇದೂ ಉಪಯೋಗಿಸ್ತಾ ಇರೋದು ಎಷ್ಟು, ನಾವು 1 ಸೆಕೆಂಡ್ ಆಫ್ ಇನ್ಹೇಲ್ ಮಾತ್ರ ಔಟ್ ಆಫ್ 3 ಸೆಕೆಂಡ್ಸ್. Now I request you to increase the number of counts to 4 seconds. 4 seconds of inhale, 4 seconds of exhale. ಹಾಗೆ 5 breathing. Just 5 breathings. Mind is getting organized. ಕ್ಯಾಲ್ಕುಲೇಷನ್ ಬರ್ತಾ ಇದೆ, ಕಾನ್ಷಿಯಸ್ ಆಗ್ತಾ ಇದ್ದೀರಿ, ಬೇರೆ ಎನರ್ಜಿ ವೇಸ್ಟೇಜ್ ಇಲ್ಲ, ಎನರ್ಜಿ ಸಂಪಾದನೆಯನ್ನೇ ಮಾಡ್ತಾ ಇದ್ದೀರಿ. ಮೈಂಡ್ ಆರ್ಗನೈಸ್ ಆಗೋಯ್ತು, ಬ್ರೈನ್ ಆರ್ಗನೈಸ್ ಆಗೋಯ್ತು, ಬ್ಲಡ್ ಆರ್ಗನೈಸ್ ಆಗೋಯ್ತು. Just one activity, multiple results. Just one activity. ಯಾಕೆ ಪ್ರಾಣಾಯಾಮ ಇಷ್ಟು ನಮಗೆ ಇಂಪಾರ್ಟೆಂಟ್? ಪ್ರಾಣ ಅಂದರೆ ಎನರ್ಜಿ, ಆಕ್ಸಿಜನ್ ಈಸ್ ಅವರ್ ಎನರ್ಜಿ. ಮ್ಯಾನೇಜ್ಮೆಂಟ್, ಈಗ ನೀವು ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದೀರಿ ಆಕ್ಸಿಜನ್ನ. ಈಗ ಈ ಆಕ್ಸಿಜನ್ ಉಪಯೋಗಕ್ಕೆ ಬರ್ತಾ ಇದೆ. 1 ಸೆಕೆಂಡ್ ಇನ್ಹೇಲ್, 1 ಸೆಕೆಂಡ್ ಎಕ್ಸೇಲ್, ನಿಮ್ಮ ಬ್ರೀತಿಂಗ್ ಉಪಯೋಗಕ್ಕೆ ಬರ್ತಾ ಇಲ್ಲ. ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್, ಇಲ್ಲಿ 2 ಕೆಲಸ ಆಗ್ತಾ ಇದೆ. ಒಂದು, ಇನ್ಹೇಲ್ ಮಾಡುವಾಗ ಅಮೃತ ಒಳಗೆ ಬರ್ತಾ ಇದೆ, ಆಕ್ಸಿಜನ್ ಈಸ್ ಅಮೃತ ಟು ಯುವರ್ ಲೈಫ್. ಒಳಗಡೆ ಇರುವಂಥ ಟಾಕ್ಸಿಕ್ ಹೊರಗೆ ಬರ್ತಾ ಇದೆ, ಆ ಹೊರಗೆ ಬರ್ತಾ ಇರುವ ಟಾಕ್ಸಿಕ್ ಈಸ್ ವಿಷವನ್ನು ತೆಗಿತಾ ಇದೆ. ಒಂದೇ ಆಕ್ಟಿವಿಟಿ, ಒನ್ ಬ್ರೀತಿಂಗ್ ಈಸ್ ಡಿವೈಡೆಡ್ ಇಂಟು 2. ಒಂದು ಇನ್ಹಲೇಷನ್, ಒಂದು ಎಕ್ಸಲೇಷನ್. Inhalation means you are inhaling amrita. Exhaling means you are exhaling visha from the body. ದೇಹ ಏನಾಗಬೇಕು, ಚೆನ್ನಾಗಿ ಆಗಲೇಬೇಕು, ಬ್ಲಡ್ ಪ್ಯೂರ್ ಆಗಲೇಬೇಕು. ಪ್ಯೂರ್ ಆಗಿರುವ ಬ್ಲಡ್ ತಲೆಗೂ ಹರಿಬೇಕು, ಕಾಲಿಗೂ ಹರಿಬೇಕು. ಎಲ್ಲೆಲ್ಲಿ ಬ್ಲಡ್ ಹರಿಯುತ್ತೆ ಅಲ್ಲೆಲ್ಲವೂ ಕೂಡ ಇಟ್ ಈಸ್ ಎನರ್ಜಿ ಫಾರ್ ಯು. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಎನರ್ಜಿ ಮ್ಯಾನೇಜ್ಮೆಂಟ್, ದಟ್ ಈಸ್ ಪ್ರಾಣ ಆಯಾಮ. ಫ್ರಮ್ ನೌ ದಿಸ್ ಪ್ಯಾಟ್ರನ್ ಆಫ್ ಬ್ರೀತಿಂಗ್ ಲೆಟ್ ಇಟ್ ಬಿ ಯುವರ್ ಲೈಫ್. ಎನರ್ಜಿ ಕಮ್ಮಿ ಆಗಿದೆ, ಸುಸ್ತಾಗ್ತಾ ಇದೆ ಅಂತಂದರೆ ಏನಿಲ್ಲ, ಎನರ್ಜೀಸ್ ಇಲ್ಲ. ಹೊರಗಡೆ ನೀರು ತಂದು ಕುಡಿಬೋದು ಅಥವಾ ಆಹಾರ ತಿನ್ಬೋದು. ಅದಕ್ಕಿಂತ ಸೂಪರ್ ಫಾಸ್ಟ್ ಎನರ್ಜಿ ಈಸ್ ಪ್ರಾಣಾಯಾಮ. ಎಲ್ಲರೂ ಒಂದು ಗಾಳಿ, ಒಳ್ಳೆ ಗಾಳಿ ಬರುವಂಥ ಜಾಗದಲ್ಲಿ ಹೋಗಿ, ದಿನದ ಯಾವುದೇ ಭಾಗದಲ್ಲೂ ಪರವಾಗಿಲ್ಲ, ಎನಿ ಟೈಮ್ ಈಸ್ ಓಕೆ. ಜಸ್ಟ್ ಹ್ಯಾವ್ 10 ಆರ್ಗನೈಸ್ಡ್ ಬ್ರೀತಿಂಗ್ಸ್ ಆ್ಯಂಡ್ ಕಮ್ ಬ್ಯಾಕ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಆರ್ಗನೈಸ್ಡ್ ಬ್ರೀತಿಂಗ್ ಅಂತ ಹೇಳಿದೆ. ಕಾನ್ಷಿಯಸ್ ಬ್ರೀತಿಂಗ್, ಆರ್ಗನೈಸ್ಡ್ ಬ್ರೀತಿಂಗ್. ಆರ್ಗನೈಸ್ಡ್ ಅಂದ ತಕ್ಷಣವೇ ನನಗೆ ಒಂದು ಅಳತೆ ಇದೆ. ನಿಮ್ಮ ತಿಂಗಳಿಗೆ ಎಷ್ಟು ಸಂಬಳ ಬರಬೇಕು, ಎಷ್ಟು ಖರ್ಚಾಗಬೇಕು, ನಿಮಗೊಂದು ಅಳತೆ ಇದೆ. ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರ್ದು ಅಳತೆ ಇದೆ ನಿಮಗೆ. ವೆಹಿಕಲ್ಗೆ ಎಷ್ಟು ಪೆಟ್ರೋಲ್ ಹಾಕಬೇಕು, ಹಾಕಬಾರ್ದು ಅಳತೆ ಇದೆ ನಿಮಗೆ. ಅದೇ ಅಳತೆಯನ್ನು ನಾವು ಏರ್ಗೂ ಕೊಡ್ತಾ ಇದ್ದೀವಿ, ಅಳತೆ ಇದೆ. ಎರಡನೇ ಭಾಗ ಆಯಿತು, ಲಂಗ್ ಎಕ್ಸ್ಪ್ಯಾನ್ಷನ್ ಗೊತ್ತಾಯಿತು, ಲಂಗ್ ಕೆಪಾಸಿಟಿ ಗೊತ್ತಾಯಿತು, ಬ್ಲಾಕೇಜಸ್ ಎಲ್ಲ ಬಿಟ್ಕೊಳ್ತು. ಒಂದು ಪರ್ಟಿಕ್ಯುಲರ್ ರಿದಮ್ ಆಫ್ ಬ್ರೀತಿಂಗಲ್ಲಿ ವಿತ್ ಸೌಂಡ್ ಮಾಡೋದರಲ್ಲಿ ನಿಮಗೆ 3 ಭಾಗದ ಪ್ಯೂರಿಫಿಕೇಷನ್ಸ್ ಆಗುತ್ತೆ. 3 ಪಾರ್ಟ್ಸ್ ಆಫ್ ಪ್ಯೂರಿಫಿಕೇಷನ್. ಓಂಕಾರವನ್ನು ಎಲ್ಲರೂ ಕೇಳಿದ್ದೀರಿ. ಈ ಕೇಳಿರುವ ಓಂಕಾರವನ್ನು ಹೇಳೂ ಇದ್ದೀವಿ. ಅನ್ನೋನ್ ಅಡ್ವಾಂಟೇಜಸ್ ಸಿಕ್ಕಾಪಟ್ಟೆ ಇದೆ. ಸೈಂಟಿಫಿಕ್ ವೇ ಆಫ್ ರಿಸೈಟಿಂಗ್ ಓಂಕಾರ, ವೆರಿ ಸೈಂಟಿಫಿಕ್ ವೇ. ಅಕಾರ ಇದೆ, ಅದರಲ್ಲಿ ಉಕಾರ ಇದೆ, ಮಕಾರ ಇದೆ. ಒಂದು ಇನ್ಹೇಲ್ ಮತ್ತು ಅಕಾರವನ್ನು ಬಾಯಿ ತೆಗೆದು ಅಕಾರವನ್ನು ಹೇಳೋದು. ಜಸ್ಟ್ ಕೇಳಿಸ್ಕೊಳ್ಳಿ, ಒಂದೇ ಒಂದು ಸಲ ನಾನು ಮಾಡ್ತೀನಿ, ಹಾಗೆ ನೀವು 3 ಸಲ ಮಾಡಿ. ಆ
ಅಕಾರದ ರೆಸಿಟೇಷನ್. ಎಷ್ಟು ದೀರ್ಘವಾಗತ್ತೆ ಅಷ್ಟು ದೀರ್ಘ. ಪ್ಲೀಸ್ ಒಂದು ಸಲ ಮಾಡಿ, 5 ಸೆಕೆಂಡ್ ರೆಸ್ಟ್ ತಗೊಳ್ಳಿ. ಮೂಗು 2 ಹೊಳ್ಳೆಗಳಲ್ಲಿ ಬ್ರೀತ್ ಮಾಡಿ, ಕೈ ಕೇಳಿಸಿ. 1 ಡೀಪ್ ಇನ್ಹಲೇಷನ್ ಆ್ಯಂಡ್ ಡೀಪರ್ ಎಕ್ಸಲೇಷನ್ ವಿತ್ ಅಕಾರ. ಬ್ಯೂಟಿಫುಲ್. 10 ಸೆಕೆಂಡ್ ರೆಸ್ಟ್ ಕೊಡಿ. ನಮಗೆ ಯಾವ ಕೆಲಸದಲ್ಲೂ ಆ ಥರ ಇಲ್ಲ. ಯೋಗ ಕಲಿಸೋದೇ ಆ ಥರವನ್ನು ಕಡಿಮೆ ಮಾಡೋದು ಹೇಗೆ ಅಂತ. ಇನ್ನೊಂದು ಸಲ. ವೆರಿ ಗುಡ್. 10 ಸೆಕೆಂಡ್ ರೆಸ್ಟ್, ಆಮೇಲೆ 3ನೇ ಸಲ. ಈ ಸಲ ಧ್ವನಿ ಎತ್ತರವಾಗಿರಲಿ, ಜಾಸ್ತಿ ಇರಲಿ. ರಿಲ್ಯಾಕ್ಸ್. ಅಡ್ವಾಂಟೇಜ್ ಏನು ಇದರಲ್ಲಿ? ನಮಗೆಲ್ಲರಿಗೂ ಒಂದು ಕ್ಯಾಲ್ಕುಲೇಷನ್ ಇದೆ, ನನಗೆ ಏನು ಸಿಗುತ್ತೆ ಇದು ಮಾಡುವಾಗ ಅಂತ. ಮೊದಲನೇದು, ಲಾರ್ಜ್ ಎಕ್ಸ್ಟೆಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ಸ್ ದೇಹದ ಒಳಗಿರುತ್ತೆ. ಲಾರ್ಜ್ ಎಕ್ಸ್ಟೆಂಟ್ಸ್ ಅದು ಎಕ್ಸೇಲ್ ಆಗಿರೋಲ್ಲ. ನೀವು ಅಕಾರವನ್ನು ಹೇಳುವಾಗ ಹೊಟ್ಟೆಯಲ್ಲಿದ್ದಂತಹ ಕಾರ್ಬನ್ ಡೈಆಕ್ಸೈಡ್, ಲಂಗ್ಸಲ್ಲಿದ್ದಂಥದ್ದು ಪ್ಲಸ್ ಗಂಟಲಲ್ಲಿದ್ದಂಥದ್ದು, ಇದು ಎಲ್ಲವೂ ಆಯಿತು. ಅದರ ಜೊತೆಗೆ ಗಂಟಲು ಕ್ಲೀನಿಂಗ್ ಆಯಿತು. ಶಬ್ದ ಮಾಡುವಾಗ ಗಂಟಲು ಕ್ಲೀನಿಂಗ್ ಆಯಿತು. ಎರಡನೇದು, ಊ ಅನ್ನುವ ಶಬ್ದ, ಊ ಅನ್ನುವ ಅಕ್ಷರ. ಇದೇ ರೀತಿ ಒಂದು ಸಲ ಇನ್ಹೇಲ್, ಊ, ಪ್ಲೀಸ್ ಸ್ಟಾರ್ಟ್. ಸೆಕೆಂಡ್ಸ್ ರೆಸ್ಟ್, ಇನ್ನೊಂದು ಸಲ 10 ಸೆಕೆಂಡ್ಸ್ ಆದಮೇಲೆ ಡೀಪ್ ಬ್ರೀತಿಂಗ್, ಮತ್ತೊಂದು ಸಲ. ಸೆಕೆಂಡ್ಸ್ ರೆಸ್ಟ್, 3ನೇ ಸಲ. ರಿಲ್ಯಾಕ್ಸ್. ಇಲ್ಲಿ ಏನು ಉಪಯೋಗ? ಸಿಮಿಲರ್ ಲಾರ್ಜ್ ಎಕ್ಸ್ಟೆಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸ್ಟೋರ್ಡ್ ಇನ್ಸೈಡ್ ದ ಅಬ್ಡಮನಲ್ ವಾಲ್ಸ್ ಆ್ಯಂಡ್ ಲಂಗ್ಸ್ ಕ್ಲೀನ್ ಆಗ್ತಾ ಬರುತ್ತೆ. ಉಕಾರ ಪ್ಯೂರ್ಲಿ ಪ್ಯೂರಿಫಿಕೇಶನ್ ಆಫ್ ಲಂಗ್ಸ್. ಅಡಿಷನಲ್ ಅಡ್ವಾಂಟೇಜ್ ಅಬ್ಡಮನ್ ಒಳಗಿರುವಂಥದ್ದು ಆಗುತ್ತೆ, ಹೊಟ್ಟೆ ಸ್ಕ್ವೀಸ್ ಆಗುತ್ತೆ. 3ನೇದು ಹಮ್ಮಿಂಗ್ ಸೌಂಡ್. ಹಮ್ಮಿಂಗ್ಗೆ ನಮ್ಮಲ್ಲಿ ಭ್ರಾಮರಿ ಅಂತಲೂ ಕರಿತೀವಿ, ಓಂಕಾರದಲ್ಲೂ ಇದಿದೆ. ನೀವು ಯಾವುದೇ ಶ್ಲೋಕಗಳನ್ನು ಕೇಳಿದಾಗ ಅದರಲ್ಲಿ ಮಕಾರದ ಜಾಸ್ತಿ ಇರುತ್ತೆ, ಅಂದರೆ ಹಮ್ಮಿಂಗ್ ಅಂತ. ಈ ಹಮ್ಮಿಂಗ್ ಅಡ್ವಾಂಟೇಜ್ ಏನಂತಂದರೆ ಬ್ರೈನ್ ಅಲರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ.
ಈ ಶಬ್ದವನ್ನು ಹೊಡೆಯೋದೇ ಬ್ರೈನ್ಗೆ. ಕೇಳಿಸ್ಕೊಳ್ಳಿ. ಮೂರು ಸಲ 10 ಸೆಕೆಂಡ್ ಗ್ಯಾಪ್ ಕೊಟ್ಟು ಸ್ಟಾರ್ಟ್. ಮತ್ತೊಂದು ಸಲ. ಸೆಕೆಂಡ್ ರೆಸ್ಟ್. ಮೂರನೇ ಸಲ. ರಿಲ್ಯಾಕ್ಸ್. ಹೀಗೆ 3 ಭಾಗಗಳಾಯಿತು. ಈ 3 ಕಂಬೈನ್ ಮಾಡಿ ಒಂದು ಓಂಕಾರವನ್ನು ಹೇಳೋದು ಹೇಗೆ ಕೇಳಿಸ್ಕೊಳ್ಳಿ. ಆ 3 times with 10 seconds gap. ರಿಲ್ಯಾಕ್ಸ್. 12 ಆರ್ಗನೈಸ್ಡ್ ಶಬ್ದ ಸಹಿತ ಬ್ರೀತಿಂಗ್ ಆಯಿತು. ಇದು ಬ್ರೀತಿಂಗೂ ಹೌದು, ಪ್ರಾಣಾಯಾಮವೂ ಹೌದು, ಹಾಗೆ ಕ್ಲೆನ್ಸರು ಹೌದು. ಇದನ್ನು ನಾವು ದೌತಿ ಕ್ರಿಯೆಗಳು ಅಂತ ಕರಿತೀವಿ. ದೌತಿ ಅಂದರೆ ಕ್ಲೆನ್ಸಿಂಗ್ ಟೆಕ್ನಿಕ್ಸ್ ಅಂತ. ರಿಲ್ಯಾಕ್ಸ್. ಇನ್ನೊಂದು 5 ನಿಮಿಷಗಳಿರುತ್ತೆ ಅಷ್ಟೆ. ಹೀಗೆ ಬೇಸಿಕ್ಸ್ ಆಫ್ ಬ್ರೀತಿಂಗ್, ಸೈನ್ಸ್ ಆಫ್ ಬ್ರೀತಿಂಗ್. ಯಾಕೆ ಬ್ರೀತ್ ಮಾಡಬೇಕು ಅಂತಂದರೆ, ಮೂಗಿನ ಹೊಳ್ಳೆಗಳ ಒಳಗಡೆ ದಾಟದಂತಹ ಗಾಳಿ ಅದರ ಕೆಳಗಡೆ ಹೋಗಿ ಗಂಟಲಿನ ಹತ್ರ ಎದೆಯ ಭಾಗದಲ್ಲಿ 2 ಬ್ರ್ಯಾಂಚ್ ಆಗಿ ಅದೊಂದು 50,000 ಬ್ರ್ಯಾಂಚ್. ಒಂದು ಬ್ರ್ಯಾಂಚ್ ಎಷ್ಟು ಅಂತಂದರೆ ಒಂದು ಕೂದಲಿನ ಥಿಕ್ನೆಸ್ ಅಷ್ಟು. ಹಾಗೆ 50,000 ಬ್ರ್ಯಾಂಚ್ ಇರುತ್ತೆ. ಆ ಬ್ರ್ಯಾಂಚ್ಗಳ ಒಳಗಡೆ ಗಾಳಿ ಹೋಗಿ ಫಿಲ್ಟರ್ ಆಗಿ ಪ್ಯೂರಿಫೈಡ್ ಗಾಳಿ ಅದರಲ್ಲಿ ಒಳಗೆ ಹೋದಾಗ ಅದರಲ್ಲಿ 20% ಮಾತ್ರ ಆಕ್ಸಿಜನ್ ಇರುತ್ತೆ. ಅದು ಬ್ಲಡ್ಗೆ ಹೋಗಿ ರೀಚ್ ಆಗುತ್ತೆ. ಆ ಬ್ಲಡ್ ರೀಚ್ ಆಗಿದ ಜಾಗ ಇದೆಯಲ್ಲ, 100 ಮೀಟರ್ಸ್ ರೇಸಲ್ಲಿ 100th ಮೀಟರ್ ಇದೆಯಲ್ಲ, ದಟ್ ಈಸ್ ದ ಬ್ಲಡ್ ರೀಚಿಂಗ್. ಅದು ಪ್ರಾಣಾಯಾಮ ಅಂತ ಕರಿತೀವಿ. ಇಲ್ಲದೆ ಇದ್ದರೆ ಅದು ಬರೀ ಬ್ರೀತಿಂಗ್ ಅಷ್ಟೆ. ಪ್ರಾಣಾಯಾಮ, ವೈ ಇಂಡಿಯನ್ ನಾಲೆಡ್ಜ್
ಪರ್ಟಿಕ್ಯುಲರ್ಲಿ ಪ್ರಾಣಾಯಾಮ ಈಸ್ ದ ವರ್ಲ್ಡ್ಸ್ ಬೆಸ್ಟ್ ಹೀಲಿಂಗ್ ಟೆಕ್ನಿಕ್ ಅಂತಂದರೆ ಜಸ್ಟ್ ಬಿಕಾಸ್ ವಿ ನೋ ದ ಆರ್ಟ್ ಆಫ್ ಬ್ರೀತಿಂಗ್ ಅಂತ. ಇದಿಷ್ಟೇ ಟೆಕ್ನಿಕ್ಸ್ ಇಫ್ ಯು ಪ್ರಾಕ್ಟೀಸ್ ಫಾರ್ ಅರೌಂಡ್ ಹಾಫ್ ಆನ್ ಅವರ್ ಎವ್ರಿ ಡೇ. ಬಾಡಿಗೆ ಒಂದು ಹಾಫ್ ಆನ್ ಅವರ್ ಇಡಿ, ಬ್ರೀತಿಂಗ್ಗೆ ಒಂದು ಹಾಫ್ ಆನ್ ಅವರ್ ಇಡಿ. ಒಂದೇ ಒಂದು ಗಂಟೆಯ ಇನ್ವೆಸ್ಟ್ಮೆಂಟು ಇಟ್ ವಿಲ್ ಸೇವ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್. ಎಲ್ಲವೂ ನಾವು ಲೆಕ್ಕ ಹಾಕೋದೇ ದುಡ್ಡಿನಲ್ಲಿ. ಹಾಗೆ ಇಟ್ ವಿಲ್ ಸೇವ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್. ಇನ್ಕ್ರೀಸ್ ಯುವರ್ ಎನರ್ಜಿ, ಇನ್ಕ್ರೀಸ್ ಯುವರ್ ಪ್ರೊಡಕ್ಟಿವಿಟಿ, ಮೇಕ್ ಯು ಟೇಕ್ ಅ ಹೈಯರ್ ಪೊಸಿಷನ್ಸ್, ಟೇಕ್ ಹೈಯರ್ ಚಾಲೆಂಜಸ್. ಎನರ್ಜಿ ಇದ್ದರೆ ಹೈಯರ್ ಚಾಲೆಂಜಸ್. ಪೊಸಿಷನ್ ಕೊಟ್ಬಿಡ್ತಾರೆ, ಆದರೆ ತಗೊಳ್ಳೋಕ್ಕೆ ತಾಕತ್ತು ಬೇಕಲ್ಲ, ಆ ತಾಕತ್ತೇನೆ ನೀವೇ ತಂದುಕೊಳ್ಳೋದು. ಈಸಿಯೆಸ್ಟ್. ಇದಕ್ಕೆ ಯಾವುದೋ ಟಾನಿಕ್ ಇಲ್ಲ. ಪ್ರಕೃತಿ, ನಾಯಿಗೆ ಯಾರೋ ಸ್ಟೆರಾಯ್ಡ್ಸ್ ಕೊಡಲ್ಲ, ಹುಲಿಗೆ, ಚಿರತೆಗೆ, ಆನೆಗೆ ಯಾರೋ ಸ್ಟೆರಾಯ್ಡ್ಸು ಟಾನಿಕ್ಸ್ ಕೊಡಲ್ಲ. ಅದು ನ್ಯಾಚುರಲ್ ಆಗಿ ಏನು ಸಿಗುತ್ತೋ ಅದನ್ನು ತಿನ್ನುತ್ತೆ, ಒಳ್ಳೆ ಬ್ರೀತಿಂಗ್ ಮಾಡುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. ಹಾಗೆ ನಾವು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡೋಣ. ದ ಮೋರ್ ನ್ಯಾಚುರಲ್ ಯು ಆರ್, ದ ಮೋರ್ ಎನರ್ಜೆಟಿಕ್ ಯು ಆರ್. ದ ಮೋರ್ ಎನರ್ಜಿ, ದ ಮೋರ್ ಪ್ರೊಡಕ್ಟಿವಿಟಿ. ದ ಮೋರ್ ಪ್ರೊಡಕ್ಟಿವಿಟಿ, ನಿಮ್ಮ ಸುತ್ತ ಒಂದಷ್ಟು ಜನ ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿದ್ದೀರಿ, ನಿಮ್ಮ ಮನೆ ಚೆನ್ನಾಗಿರುತ್ತೆ. ನೀವು ಆರೋಗ್ಯವಾಗಿದ್ದೀರಿ, ನಿಮ್ಮ ಸ್ಟ್ರೈನ್ ಆನ್ ದ ಫ್ಯಾಮಿಲಿ ಇರಲ್ಲ. ನಿಮ್ಮ ಬಗ್ಗೆ ಯಾರೋ ಕೇರ್ ತಗೋಬೇಕು ಅನ್ನೋದಿರೋದಿಲ್ಲ. ಯು ಆರ್ ಇಂಡಿಪೆಂಡೆಂಟ್, ಯು ಆರ್ ಸ್ಟ್ರಾಂಗ್. ಫ್ರೆಂಡ್ಸ್, ಇದು ಪ್ರಾಣಾಯಾಮ. ಹೀಗೆ ನೀವು ಇದೇ ಪ್ಯಾಟ್ರನ್ನನ್ನು ನೀವು ಒಂದು 40ರಿಂದ 50 ಬ್ರೀತಿಂಗನ್ನು ಮಾಡ್ಬೋದು. ಯೋಗ ಮಾಡೋರಿಗೆ ನಾವು 100 ಆರ್ಗನೈಸ್ಡ್ ಬ್ರೀತಿಂಗ್ಸ್ ಅಂತ ಹೇಳ್ತೀವಿ. ನೀವು 50 ಬ್ರೀತಿಂಗ್, 4 ಕೌಂಟ್ಸ್, 3 ಕೌಂಟ್ಸ್, 4 ಕೌಂಟ್ಸ್, 5 ಕೌಂಟ್ಸ್, ಒಂದು 10 ಬ್ರೀತಿಂಗ್ ಮಾಡ್ಬೋದು. ಹಾಗೆ ಇದನ್ನು ಒಂದು 12 ಬ್ರೀತಿಂಗ್, 40 ಆಯಿತು. ಇನ್ನೊಂದು 10 ಯಾವುದಾದ್ರೂ ಜೋಡಿಸ್ಕೋಬೋದು. ನಿಮ್ಗೆ ಯಾವ ಟೆಕ್ನಿಕ್ ಗೊತ್ತಾದರೂ ಪರವಾಗಿಲ್ಲ. ಇದು ಬೇಸಿಕ್ಸ್ ಆಫ್ ಬ್ರೀತಿಂಗ್. ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ನೊಂದು ಸ್ವಲ್ಪ ಟೆಕ್ನಿಕ್ಸ್ ಚೇಂಜ್, ಹೀಟ್ ಮ್ಯಾನೇಜ್ಮೆಂಟ್ ಹೇಗೆ, ಅದೆಲ್ಲವೂ ಕೂಡ ಇನ್ನೊಂದು ಯಾವತ್ತಾದ್ರೂ ಒಂದು ದಿನ, ಅದಕ್ಕೊಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿಯುತ್ತೆ, ನಿಮ್ಮ ಕೈಲೇ ಮಾಡಿಸ್ತೀನಿ. ಈಗ ಲಾಸ್ಟ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸಂಕಲ್ಪ ಮಾಡಿದ್ರಿ. ಅದೇ ಸಂಕಲ್ಪವನ್ನು ರಿನ್ಯೂ ಮಾಡಿ, ಅದರ ಜೊತೆಗೆ ನಿನ್ನೆ ಬೆಳಗಿನಿಂದ ಇವತ್ತಿನ ಬೆಳಗಿನವರೆಗೆ ನಾನು ಹೇಗೆ ನಡ್ಕೊಂಡೆ ಅಂತ ಒಂದು ಸ್ಕ್ಯಾನಿಂಗ್. ನಾವು ಹೇಗೆ ನಡ್ಕೋತೀವಿ ಅನ್ನೋದು 3 ಭಾಗದಲ್ಲಿ. ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ತೀವಿ, ಮಾತಾಡ್ತೀವಿ, ನಡ್ಕೋತೀವಿ. ಮನಸ್ಸ, ವಾಚ, ಕಾಯ, ಈ 3 ಇರೋದು ನಮಗೆ. ಈ 3ರಲ್ಲಿ ನಾನೇನಾದರೂ ಸರಿಯಾಗಿ ಮಾಡಬೇಕಾಗಿತ್ತ, ತಪ್ಪು ಮಾಡಿದ್ನ ಅಂತ ಒಂದೇ ಒಂದು ಸ್ಕ್ಯಾನಿಂಗ್ ಮಾಡಿ, ಆ ಸ್ಕ್ಯಾನಿಂಗಿಗೆ 2 ನಿಮಿಷವನ್ನು ಇಡಿ. ಲಾಸ್ಟ್ 24 hours ಆಫ್ ಯುವರ್ ಲೈಫ್, ಸ್ಕ್ಯಾನ್ ಇಟ್. ಬ್ರೈನಿಗೆ ಎನರ್ಜಿ ತುಂಬಿದೆ ಈಗ. ಹಾಗೆ ಈಗ ಸ್ಕ್ಯಾನ್ ಮಾಡಿದ್ರೆ ಬ್ರೈನ್ ಅಲರ್ಟ್ ಆಗಿದೆ, ಹೇಳುತ್ತೆ ಇಂಥ ಕಡೆ ತಪ್ಪು ಮಾಡಿದೆಯಾ, ಇಂಥ ಕಡೆ ಯೋಚನೆಯ ತಪ್ಪು ಮಾಡಿದೆಯಾ, ಇಂಥ ಕಡೆ ಮಾತನಾಡುವ ತಪ್ಪು ಮಾಡಿದೆಯಾ, ಇಂಥ ಕಡೆ ನಡ್ಕೊಳ್ಳುವ ತಪ್ಪು ಮಾಡಿದೆಯಾ. ಮನಸ, ವಾಚ, ಕಾಯ 3 ಒಂದೇ ಥರ ಅಂದ್ಕೊಂಡಿದ್ದೀನಿ, ಹೇಳಿದ್ದೀನಿ, ಮಾಡಿದ್ದೀನಿ. ಯು ಆರ್ ಎ ಸ್ಪಿರಿಚುವಲ್ ಪರ್ಸನ್. ಅಂದ್ಕೊಂಡಿದ್ದೀನಿ, ಹೇಳಿದ್ದೀನಿ, ಆದರೆ ಮಾಡಿಲ್ಲ. ಸ್ವಲ್ಪ ಸರಿ ಹೋಗ್ಬೇಕು. ಅಂದಿದ್ದೇ ಒಂದು, ಅಂದ್ಕೊಂಡಿದ್ದೇ ಒಂದು, ಹೇಳಿದ್ದೇ ಇನ್ನೊಂದು, ಮಾಡಿದ್ದೇ ಇನ್ನೊಂದು. ನಮ್ಮ ದೇಹ ಮನಸ್ಸು ಕೆಡಲೇಬೇಕು. ಸೊ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ 3 ವಿಚಾರ: ಮನಸ್ಸ, ವಾಚ, ಕಾಯ. ವೆರಿ ಸಿಂಪ್ಲೆಸ್ಟ್ ಟೆಕ್ನಿಕ್. ಥ್ಯಾಂಕ್ಸ್ ಟು ಅವರ್ ಆನ್ಸೆಸ್ಟರ್ಸ್, ಥ್ಯಾಂಕ್ಸ್ ಟು ಅವರ್ ಋಷೀಸ್. ಮನಸ್ಸನ್ನು ಇಷ್ಟು ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಮುಂದೆ ಸುಮ್ಮನೆ ಟ್ಯಾಬ್ಯುಲರ್ ಕಾಲಮಲ್ಲಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಆಲ್ ಆಫ್ ದಮ್. ಸ್ಕ್ಯಾನ್ ಯುವರ್ ಲೈಫ್. ಎಲ್ಲೆಲ್ಲಿ ಹೇಗೆ ನಡ್ಕೊಂಡಿದ್ದೀರಿ, ಮನೆಯವ್ರ ಜೊತೆ ಹೇಗೆ ನಡ್ಕೊಂಡಿದ್ದೀರಿ, ಹೊರಗಡೆಯವ್ರ ಜೊತೆ ಹೇಗೆ ನಡ್ಕೊಂಡಿದ್ದೀರಿ. ಜಸ್ಟ್ ಸ್ಕ್ಯಾನ್. ಡಿಸ್ಕನೆಕ್ಟ್, ರಿಲ್ಯಾಕ್ಸ್. ಮುಂದಿನ 2-3 ನಿಮಿಷಗಳು ಪ್ಲ್ಯಾನಿಂಗ್ ಅಂತ. ಮುಂದಿನ 24 ಗಂಟೆಗಳು ನೀವು ಬದುಕಬೇಕು. ದೇಹ ಎಷ್ಟು ಫಿಟ್ ಆಗಿರಬೇಕು, ಎನರ್ಜೀಸ್ ಎಷ್ಟು ಫಿಟ್ ಆಗಿರಬೇಕು, ಯಾವ ರೀತಿಯ ಭಾಷೆಯನ್ನು ಮಾತಾಡಬೇಕು, ಹೇಗೆ ನಡ್ಕೋಬೇಕು. ಪ್ಲ್ಯಾನಿಂಗ್ ಫಾರ್ ದ ನೆಕ್ಸ್ಟ್ 24 hours. ಸ್ಟಾರ್ಟ್ ಯುವರ್ ಪ್ಲ್ಯಾನಿಂಗ್.
ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪ್ಲ್ಯಾನಿಂಗ್ ಮಾಡ್ತೀವಿ. ಸುಮ್ಮನೆ ಒಂದು ಮೇಸ್ತ್ರಿ ಕಟ್ಟೋಕ್ಕೂ ಆರ್ಕಿಟೆಕ್ಟ್ ಜೊತೆಲಿ ಕಟ್ಟೋಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗೆ ಪ್ಲ್ಯಾನ್ ಇಲ್ಲದೆ ಬದುಕೋದಕ್ಕೆ, ಪ್ಲ್ಯಾನ್ ಮಾಡ್ಕೊಂಡು ಬದುಕೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಎವ್ರಿಬಡಿ ಹ್ಯಾಸ್ ಟು ಮ್ಯಾನೇಜ್ ದ ಬಾಡಿ, ಮ್ಯಾನೇಜ್ ದ ಎನರ್ಜೀಸ್, ಮ್ಯಾನೇಜ್ ಯುವರ್ ಸ್ಪೇಸ್, ಮ್ಯಾನೇಜ್ ದ ಡೇಟಾ ಇನ್ಸೈಡ್ ಯುವರ್ ಬ್ರೈನ್, ಮ್ಯಾನೇಜ್ ದ ನಾಲೆಡ್ಜ್, ಮ್ಯಾನೇಜ್ ದ ವಿಸ್ಡಮ್, manage your materials, manage the people surrounding you. It's your entire life is management. ಹಾಗೆ ಯೋಚನೆ ಮಾಡಿದ ತಕ್ಷಣ ಮ್ಯಾನೇಜ್ಮೆಂಟ್ ಹೊಳೆಯುತ್ತೆ. ದ ಬೆಸ್ಟ್ ಟೀಚರ್ ಟು ಗಿವ್ ಆಲ್ ದಿಸ್ ಈಸ್ ಯು ಓನ್ಲಿ. ಸೊ ಇದನ್ನು ಧ್ಯಾನ ಅಂತ ಕರಿತೀವಿ. ಈ ಧ್ಯಾನವನ್ನು ಮ್ಯಾನೇಜ್ಮೆಂಟ್ ಭಾಷೆನಲ್ಲಿ ಅವಲೋಕನ ಅಂತ ಕರಿತೀವಿ, ಅನಾಲಿಸಿಸ್ ಅಂತ ಕರಿತೀವಿ. ಬ್ರೈನ್ಗೆ ತುಂಬ ಪವರ್ ಇದೆ, ಮೆಮೊರಿ ಪವರ್ ಇದೆ. ಬೇರೆಯವರು ಇನ್ಸ್ಟಿಂಕ್ಟಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ನಮ್ಮ ಪ್ರಾಣಿಗಳೆಲ್ಲ ಇನ್ಸ್ಟಿಂಕ್ಟ್, ಎಮೋಷನಲ್ಲಿ ಅದು ನೋಡ್ತು, ಅದಕ್ಕೆ ಬೇಕು ಅನ್ನಿಸ್ತು ಹೋಗಿ ಡಿಸೈಡ್ ಮಾಡುತ್ತೆ. ನಮಗೆ ಹ್ಯೂಮನ್ಸ್ಗೆ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ಇದೆ ಆಫ್ ದ ಮೈಂಡ್, ದಟ್ ಈಸ್ ಅನಾಲಿಸಿಸ್. The brain deciding without analysis, the brain deciding with analysis. ಈ ಅನಾಲಿಸಿಸನ್ನು ನಾವು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಫ್ರೆಂಡ್ಸ್, ಅಲರ್ಟ್ ಯುವರ್ ಅನಾಲಿಸಿಸ್ ಎಬಿಲಿಟಿ. ನೆವರ್ ಅಕ್ಸೆಪ್ಟ್ ಎನಿಥಿಂಗ್ ವಿಚ್ ಈಸ್ ನಾಟ್ ಪ್ರೂವನ್ ಫಾರ್ ಯು. ಸ್ಟಾರ್ಟ್ ಟ್ರಸ್ಟಿಂಗ್ ಯುವರ್ ಸೆಲ್ಫ್. ಯು ಆರ್ ಯುವರ್ ಓನ್ ಡಾಕ್ಟರ್. ಯು ಟ್ರೈ ಟು ಸಿಂಪ್ಲಿಫೈ ಯುವರ್ ಓನ್ ಲೈಫ್. ದಟ್ ಈಸ್ ಯು ಆರ್ ಎನ್ ಇಂಜಿನಿಯರ್ ಟು ಯುವರ್ ಲೈಫ್. ಯು ಆರ್ ಎ ಹಾಸ್ಪಿಟಲ್. ಯು ಆರ್ ಯುವರ್ ಓನ್ ಮೆಡಿಸನ್. ಯಾವ ಆಹಾರ ತಗೊಂಡ್ರೆ ಅಸಿಡಿಟಿ ಆಗುತ್ತೆ, ಯಾವ ಆಹಾರ ತಗೊಂಡ್ರೆ ಅಸಿಡಿಟಿ ಆಗಲ್ಲ, ಅದು ನಿಮಗೆ ಗೊತ್ತಾಗೋದಕ್ಕೆ 2 ಸಲ ಅನಲೈಸ್ ಮಾಡಿಕೊಂಡ್ರೆ ಸಾಕು. ಡಾಕ್ಟ್ರ್ ಹತ್ರ ಹೋಗಿ ನಮಗೆ ಇರೋದೆಲ್ಲವೂ ಅವ್ರಿಗೆ ಹೇಳಿ ಅವರೊಂದು ಮಾತ್ರೆ ಕೊಡೋಕ್ಕಿಂತ ಅಷ್ಟೇ ಅನಾಲಿಸಿಸ್ ನೀವೇ ಮಾಡಿ. ಯಾವ್ದು ತಿಂದರೆ ಅಸಿಡಿಟಿ ಆಗಿದೆ, ನಾಳೆ ಅಸಿಡಿಟಿ ಬರ್ಸ್ಕೋಬೇಡಿ. ಯಾವುದೋ ಕೆಲಸ ಮಾಡ್ತಾ ಇದ್ದ ಹಾಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರಲ್ಲಿ ನಿಮಗೆ ತಲೆನೋವು ಬಂದಿದೆ, ಬಿ ಪಿ ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ, ಆಗಿರುವ ಪ್ರೋಸೆಸ್ಸಲ್ಲೇ ವಾಪಸ್ ಬನ್ನಿ, ರೆಕ್ಟಿಫಿಕೇಷನ್ ಸಿಗುತ್ತೆ. ಫ್ರೆಂಡ್ಸ್, ವಿ ಆರ್ ಆಲ್ ಬಾರ್ನ್ ಟು ಲಿವ್. ವಿ ಆರ್ ಆಲ್ ಬಾರ್ನ್ ಟು ಗ್ರೋ. ವಿ ಆರ್ ಆಲ್ ಬಾರ್ನ್ ಟು ಫೈಟ್ ವಿತ್ ಅಸ್ ಓನ್ಲಿ. ನಮಗೆ ಹೊರಗಡೆ ಶತ್ರುಗಳಿಲ್ಲ, ಒಳಗಡೆ ಶತ್ರುಗಳೇ ಜಾಸ್ತಿ. ನಮ್ಮ ಒಳಗಿನ ಶತ್ರುಗಳೇ ಜಾಸ್ತಿ. ಆ ಶತ್ರುಗಳನ್ನು ಐಡೆಂಟಿಫೈ ಮಾಡಿ, ಅದನ್ನು ಪ್ಯಾಸಿಫೈ ಮಾಡಿ, ಅದನ್ನು ಮ್ಯಾನೇಜ್ ಮಾಡಿ. ದಿಸ್ ಈಸ್ ಯುವರ್ ಲೈಫ್. ಯು ವಿಲ್ ನಾಟ್ ಬಿ ಲೀಡಿಂಗ್ ಎನಿಬಡೀಸ್ ಲೈಫ್. ದಿಸ್ ಈಸ್ ಯುವರ್ ಲೈಫ್. ಟ್ರೈ ಟು ಬಿ ಪ್ಲೆಸೆಂಟ್. ಎಲ್ಲಿಂದ ಮನೆಗೆ ಹೋಗ್ತೀರಿ, ಆರಾಮಾಗಿ ಹೋಗಿ, ಖುಷಿಯಾಗಿ ಹೋಗಿ. ನಿಮ್ಮಲ್ಲಿ ಇಷ್ಟು ವ್ಯಕ್ತಿತ್ವ ಚೇಂಜ್ ಆಗಬೇಕಂತಂದ್ರೆ ಅನ್ಕೋಬೇಕು, ನನ್ನನ್ನು ನೋಡಿದ್ರೆ, ನನ್ನ ಮಾತಾಡಿದ್ರೆ 4 ಜನಕ್ಕೆ ಇಷ್ಟ ಆಗಬೇಕು ಅಂತ ಅನ್ನಿಸ್ಬೇಕು. ನನ್ನ ಬಾಡಿಯ ಸ್ಟ್ರಕ್ಚರನ್ನು ನೋಡಿದ್ರೆ 4 ಜನಕ್ಕೆ ಇಷ್ಟ ಆಗಬೇಕು. ಅಟ್ರಾಕ್ಟ್ ಅಲ್ಲ, ಇಷ್ಟ ಆಗಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವ ಇವರು ಅಂತ ಅನ್ನಿಸ್ಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವ ಇವ್ರ ನಡವಳಿಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ಬೇಕು. ಹಾಗೆ ಅನ್ನಿಸ್ದಾಗ ನಿಮ್ಮ ಒಳಗಡೆ ಒಂದು ಹೀರೋ ಮತ್ತು ಹೀರೋಯಿನ್ ಇಬ್ಬರು ಎದ್ದೇಳ್ತಾರೆ. ಯಾರಿಗೋ ಇಷ್ಟ ಆಗೋಕ್ಕೆ ಮುಂಚೆ ನಮಗೆ ನಾವು ಇಷ್ಟ ಆಗಬೇಕು. ನನ್ನ ದೇಹ ಚೆನ್ನಾಗಿದೆ ಅಲ್ವಾ ಇವತ್ತು, ತುಂಬ ಹೊತ್ತು 1 ಗಂಟೆ ಕೆಮ್ತಾ ಇಲ್ಲ ಅಲ್ವಾ, ನೆಗಡಿ ಆಗ್ತಾ ಇಲ್ಲ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ದೇಹ ಅಂತ ಅನ್ನಿಸ್ಕೋಬೇಕು. ಅದು ಯಾವಾಗ ಅನಿಸುತ್ತೆ ಅಂದರೆ ಟ್ರೈನ್ ಮಾಡಿದಾಗ. ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಟ್ರೈನ್ ಯುವರ್ ಬಾಡಿ. ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್. ಕೀಪ್ ಆನ್ ಟ್ರೈನಿಂಗ್. ಎಷ್ಟು ದಿನಪ್ಪ ಮಾಡೋದು ಅಂತ ಅನ್ನಿಸ್ಬಾರ್ದು. ಹಾಸ್ಪಿಟ್ಲಲ್ಲಿ ಹೋಗಿ ಎಷ್ಟು ದಿನಪ್ಪ ಇರೋದು ಅಂತ ಅನ್ನಿಸ್ಬೋದು, ಯಾಕೆಂದರೆ ಬಿಲ್ ಖರ್ಚಾಗುತ್ತೆ. ನಮ್ಮಲ್ಲಲ್ಲ. ಟ್ರೈನಿಂಗ್ ಯು ಆರ್ ಡೂಯಿಂಗ್ ಫಾರ್ ಯುವರ್ ಸೆಲ್ಫ್. ವಾಪಸ್ ಬಾಡಿಯನ್ನು ಬ್ಯಾಕ್ ಟು ಹೆಲ್ತ್, ಮೈಂಡ್ ಬ್ಯಾಕ್ ಟು ಹೆಲ್ತ್. ಇಟ್ಸ್ ಹೂಸ್ ಜಾಬ್? ಯುವರ್ ಜಾಬ್. ಇಟ್ಸ್ ನೋ ಬಡೀಸ್ ಜಾಬ್. ಯಾರೋ ಬೇರೆಯವ್ರು ನಿಮ್ಮ ಬಗ್ಗೆ ಕನ್ಸರ್ನ್ ತೋರಿಸಲ್ಲ. ನಿಮ್ಗೆ ಯಾರಾದರೂ ಫೀಡ್ಬ್ಯಾಕ್ ಕೊಡೋರು ಇದ್ದಾರಾ ಅಂದರೆ ಇಲ್ಲ. ಆರ್ಗನೈಸೇಷನ್ಸಲ್ಲಿ ಫೀಡ್ಬ್ಯಾಕ್ ತಗೊಳ್ಳೋ ಡಿಪಾರ್ಟ್ಮೆಂಟೇ ಇರುತ್ತೆ ಸರ್ವೀಸಿನ ಬಗ್ಗೆ. ಆದರೆ ನಮ್ಮ ಬಗ್ಗೆ ಫೀಡ್ಬ್ಯಾಕ್ ಕೊಡುವವರು ಯಾರಿದ್ದಾರೆ? ದೆರ್ ಈಸ್ ನೋ ಬಡಿ. ಸೊ ಯು ಹ್ಯಾವ್ ಲಾಟ್ ಆಫ್ ನಾಲೆಡ್ಜ್. ಯು ಹ್ಯಾವ್ ಲಾಟ್ ಆಫ್ ವರ್ಡ್ಸ್ ವಿಚ್ ಯು ನೋ. 1,00,000ಕ್ಕೂ ಜಾಸ್ತಿ ಪದಗಳು ಗೊತ್ತಿದೆ. ಇಂಗ್ಲೀಷ್ ಗೊತ್ತಿದೆ, ಕನ್ನಡ ಗೊತ್ತಿದೆ, ಹಿಂದಿ, ತಮಿಳು, ತೆಲುಗು. ಸೋ ಮೆನಿ ಲ್ಯಾಂಗ್ವೇಜಸ್ ಯು ನೋ. ಬಟ್ ಪದಗಳನ್ನು ಹೆಕ್ಕಿ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ ಕಷ್ಟ ಬೀಳ್ತೀವಿ. ನಮಗೆ ಗೊತ್ತಿರುವ ಪದಗಳೇನೆ,
ಅದರ ತೆಗೆದು ಒಂದು ಸೆಂಟೆನ್ಸ್ ಮಾಡಿ ಎದುರುಗಡೆ ಅವರಿಗೆ ಖುಷಿ ಆಗುವ ಟೋನಲ್ಲಿ ಕೊಡೋಕ್ಕೆ ಕಷ್ಟ ಆಗುತ್ತೆ. ನಾವೇ ಸಿಡುಕು ಫ್ರಸ್ಟ್ರೇಟ್ ಆಗಿಬಿಡ್ತೀವಿ. ಕಾಮ್ ಆಗಿದ್ದಾಗ ಬೇಕಾದಷ್ಟು ಪದಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಳೆಯುತ್ತೆ, ಪದಗಳು ಜೋಡಿಸ್ಕೊಳ್ಳುತ್ತೆ ತಾನೇ. ಬ್ಯೂಟಿ ಆಫ್ ದಿ ಹ್ಯೂಮನ್ ಬ್ರೈನ್ ತಾನೇ ಜೋಡಿಸ್ಕೊಳ್ಳುತ್ತೆ, ಬಾಯಿಯ ಮುಖಾಂತರ ಹೊರಗೆ ತರಿಸುತ್ತೆ. ಇದೆಲ್ಲವೂ ಎಲ್ಲಿ ನಡೆಯುತ್ತೆ ಅಂದರೆ ಬ್ರೈನಲ್ಲಿ ನಡೆಯುತ್ತೆ. ಬ್ರೈನ್ ಈಸ್ ದ ಬ್ಯೂಟಿಫುಲ್ ಫ್ಯಾಕ್ಟರಿ ಆಫ್ ಕ್ಯಾರೆಕ್ಟರ್. ಬ್ರೈನ್ ಏನೋ ಹೇಳ್ತಾ ಇದೆ, ನಿಮ್ಮ ಬಾಯಿ ಇನ್ನೇನೋ ಹೇಳಿಬಿಟ್ರೆ ಎದುರುಗಡೆ ಅವರು ಡಿಸ್ಟರ್ಬ್ ಆಗಿಬಿಡ್ತಾರೆ. ನೀವು ಅಟ್ರಾಕ್ಟಿವ್ ಆಗಿ ಮಾತಾಡ್ಬೋದು, ಅಟ್ರಾಕ್ಟಿವ್ ಆಗಿ ಕಾಣ್ಬೋದು, ಅಟ್ರಾಕ್ಟಿವ್ ಆ್ಯಕ್ಟಿವಿಟಿ ಮಾಡ್ಬೋದು. ಶಕ್ತಿ ನಿಮ್ಮಲ್ಲೇ ಇದೆ. ನಿಮ್ಮ ಶಕ್ತಿಯನ್ನು ಎಬ್ಬಿಸುವಂತಹ ಕೆಲಸವನ್ನು ಅಷ್ಟೇ ನಾನು ಮಾಡ್ತಾ ಇದ್ದೀನಿ. ಹಾಗೆ ಒಂದು ನಿಮಿಷ ಹಾಗೆ ಕಣ್ಮುಚ್ಚಿರಿ. ಐ ವಿಶ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು ಹಿಯರ್. ನನ್ನ ಬಂಧುಗಳು ನೀವೆಲ್ಲ, ನೀವು ಚೆನ್ನಾಗಿದ್ದರೆ, ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಇಡೀ ಮನೆ ಆರೋಗ್ಯ. ನಿಮ್ಮ ಮನೆ ಆರೋಗ್ಯವಾಗಿದೆ, ನಿಮ್ಮ ನೈಬರ್ಸ್, ನಿಮ್ಮ ರಿಲೇಟಿವ್ಸ್ ಆರೋಗ್ಯ ಬರ್ತಾರೆ. ಹಾಗೆ ಒಂದು ಲೊಕ್ಯಾಲಿಟಿ ಆರೋಗ್ಯಕ್ಕೆ ಬರುತ್ತೆ, ಹಾಗೆ ಒಂದು ಊರು ಆರೋಗ್ಯಕ್ಕೆ ಬರುತ್ತೆ. ಒಂದು ಊರು ಆರೋಗ್ಯವಾಗಿದೆ ಅಂತಂದಾಗ ಬೇಕಾದಷ್ಟು ಗ್ರೋತ್ ಆಗುತ್ತೆ. ಆ ಊರು ಆರೋಗ್ಯವಾಗಿದೆ, ಈ ಊರನ್ನ ನೋಡಿ ಇನ್ಸ್ಪೈರ್ ಆಗಿ ಬೇರೆ ಊರುಗಳ ಆರೋಗ್ಯಕ್ಕೆ ಬರುತ್ತೆ. ಇಡೀ ದೇಶ ಆರೋಗ್ಯವಾಗಿರುತ್ತೆ. ದೇಶ ಆರೋಗ್ಯವಾಗಿದೆ, ನಮ್ಮಲ್ಲಿ ನೆಗೆಟಿವ್ಸ್ ಕಡಿಮೆ ಆಗುತ್ತೆ. ವಿ ಆರ್ ಅಲರ್ಟ್, ವಿ ಆರ್ ಸ್ಟ್ರಾಂಗ್. ಆ ದೇಶ ಆರೋಗ್ಯವಾಗಿದ್ದರೆ ನಾವೆಲ್ಲರೂ ಆರೋಗ್ಯಕ್ಕೆ ವಾಪಸ್ ಇರ್ತೀವಿ. I thank each one of you here. I thank Kishorji, Badri Prasad, my dear friend Avinash. I thank everybody here. 1 ಗಂಟೆಗೂ ಜಾಸ್ತಿ ಸಮಯ ನನಗೆ ಅಂತ ಹೇಳಿದ್ದಕ್ಕೆ ಕೇಳಿದ್ದೀರಿ, ನೋವುಗಳನ್ನು ಸಹಿಸ್ಕೊಂಡಿದ್ದೀರಿ. ಮನೆಗೆ ಖುಷಿಯನ್ನು ತಗೊಂಡೋಗಿ ವಾಪಸ್ ಆರೋಗ್ಯಕ್ಕೆ ಬನ್ನಿ. ದೇವರ ಪೂಜೆ ದೇವಾಲಯ ದೇಹಾಲಯ ಆಗಬೇಕು. ಎಲ್ಲಿದೆ ದೇವರು ಅಂತಲೇ ನಮ್ಮ ದೇಹದ ಒಳಗಿದೆ, ಅದೇ ದೇವಾಲಯ. ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಎವ್ರಿ ಒನ್ ಒನ್ಸ್ ಅಗೇನ್. ಐ ವಿಲ್ ಕೀಪ್ ಮೀಟಿಂಗ್ ಯು. ನಿಧಾನಕ್ಕೆ ಹಸ್ತಗಳನ್ನು ಉಜ್ಜಿ ಕಣ್ಣಿನ ರೆಪ್ಪೆ ಮೇಲೆ 2-3 ಸಲ ಇಟ್ಕೊಳ್ಳಿ. ಆಮೇಲೆ ಕಣ್ಣನ್ನು ತೆಗೀರಿ.